ನಮಸ್ಕಾರ ಸ್ನೇಹಿತರೆ ಕೆ ಎಸ್ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಂತೆ ಗ್ರೂಪ್ ಎ ಗ್ರೂಪ್ ಬಿ 500 ಪ್ರಶ್ನೆಗಳ ಒಂದು ಸರಣಿಯನ್ನ ಮಾಡ್ತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಆಗಿರೋ ಡಿಸ್ಕಸ್ ಮಾಡ್ತೀನಿ. ಸಿ ಎ ಬಗ್ಗೆ ಆಗಿರ್ಬೋದು, ಎಕ್ಸಾಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ಹಾಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಹಾಗೆ ಎನ್ವೈರನ್ಮೆಂಟ್ ರಿಲೇಟೆಡ್ ಒಂದಷ್ಟು ಕರೆಂಟ್ ಅಫೇರ್ಸ್ ಗಳನ್ನ ತಗೊಂಡಿದ್ವಿ. ಡೀಟೇಲ್ ಡಿಸ್ಕಸ್ ಮಾಡೋಣ. ಇದು 16ನೇ ವಿಡಿಯೋ ನಾವು ಮಾಡ್ತಾ ಇರ್ತಕ್ಕಂಥ ಸೀರೀಸ್ ಅಲ್ಲಿ. ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ನೋಡಿ, ಎಲ್ಲ ಇಂಪಾರ್ಟೆಂಟ್ ಪ್ರೀವಿಯಸ್ ಡಿಸ್ಕಸ್ ಮಾಡಿದೀವಿ. ನಮ್ಮ ಕೆ ಎಸ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಎಲ್ಲ ಒಂದು ಕರೆಂಟ್ ಅಫೇರ್ಸ್, ಜಿ ಕೆ ಆಗಿರ್ಬೋದು, ಮೆಂಟಲ್ ಅಬಿಲಿಟಿ ಆಗಿರ್ಬೋದು. ಓಕೆ, ನಾನು ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ, ಅದ್ರ ಲಿಂಕ್ ಕೂಡ ನಿಮ್ಗೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡೋದು ನಿಮ್ಗೆ ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗಿ. ಸೊ ಬನ್ನಿ ಹಾಗಾದ್ರೆ ಡೈರೆಕ್ಟ್ ಆಗಿ ಫಸ್ಟ್ ಇದಕ್ಕೆ ಕ್ವಶನ್ ತಗೊಳ್ಳೋಣ. ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ನಿಮ್ಗೆ ಮೇನ್ಸ್ ಗಂತೂ ತುಂಬಾ ಇಂಪಾರ್ಟೆಂಟ್, ಅಥವಾ ಪಿ ಎಸ್ ಐ ಓದಿದ್ರೆ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಎಸ್ ಗಳಲ್ಲಿ ಮೇನ್ಸ್ ಕ್ವಶನ್ಸ್ ಗಳಲ್ಲಿ. ಹಾಗಾಗಿ ಇದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಸಿಟಿಸನ್ಸ್ ಅಮೆಂಡ್ಮೆಂಟ್ ರೂಲ್ಸ್ ಮಾಡಿದ್ರು 2024. ಓಕೆ ನೋಡಿ, 2019ರಲ್ಲಿ ಇದು ಕಾಯ್ದೆ ತಂದ್ರು, ಆದ್ರೆ ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ಈಗ ರೂಲ್ಸ್ ಮಾಡಿದ್ರು. ಆ ರೂಲ್ಸ್ ಏನ್ ಹೇಳುತ್ತೆ ಮತ್ತೆ ಈ ಕಾಯ್ದೆ ಏನ್ ಹೇಳುತ್ತೆ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ಕಾಯ್ದೆ ಏನು ಸರ್? ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಪೌರತ್ವ. ಎಲ್ಲಿ ಅವರು? ನೆರೆಯ ಮುಸ್ಲಿಂ ಬಹುಸಂಖ್ಯಾತ ದೇಶಗಳಾದ ಪಾಕಿಸ್ತಾನ, ಬಾಂಗ್ಲಾ ಮತ್ತೆ ಅಫ್ಘಾನಿಸ್ತಾನ ನೆರೆಯ ಮುಸ್ಲಿಂ ಬಹುಸಂಖ್ಯಾತ ದೇಶಗಳಿಂದ ಡಿಸೆಂಬರ್ 31, 2014 ಒಳಗೆ, ದಿಸ್ ಇಸ್ ದ ಟಾರ್ಗೆಟೆಡ್ ಲೈನ್. ಅದಕ್ಕಿಂತ ಮುಂಚೆ ಯಾರು ಹಿಂದೂಗಳು, ಸಿಖ್ಖರು, ಬೌದ್ಧರು, ಜೈನರು, ಪಾರ್ಸಿಗಳು, ಕ್ರಿಶ್ಚಿಯನ್ನರು, ವೆರಿ ಇಂಪಾರ್ಟೆಂಟ್ ಸರ್. ಈ ಒಂದು ಧರ್ಮಗಳು ಇಲ್ಲಿಂದ ಅಲ್ಲಿಂದ ಆ ಕಂಟ್ರಿಗಳಲ್ಲಿ ಇವರು ಅಲ್ಪಸಂಖ್ಯಾತರು ಅಲ್ವಾ. ಇಲ್ಲಂಗೆ ಭಾರತದಲ್ಲಿ ನಾವು ಕ್ರಿಶ್ಚಿಯನ್, ಸಿಖ್, ಬೌದ್ಧ ಮತ್ತೆ ಮುಸ್ಲಿಂನ ಅಲ್ಪಸಂಖ್ಯಾತ ಅಂತೀವಿ. ಅಲ್ಲಿ ಅವರು ಹಿಂದೂಗಳು ಅಲ್ಪಸಂಖ್ಯಾತರು ಬೇರೆ ರಾಷ್ಟ್ರಗಳಲ್ಲಿ. ಹಂಗಾಗಿ ಅವರು ಕಿರುಕುಳದಿಂದ ಭಾರತಕ್ಕೆ ಈ ಡೆಡ್ ಲೈನ್ ಒಳಗೆ ಬಂದಿದೆ. ಅವ್ರಿಗೆ ಏನ್ ಮಾಡ್ಬೇಕು? ಸಿಟಿಸನ್ಶಿಪ್ ಒಂದು ಕೊಡಬೇಕು ಅಂತ. ಓಕೆ, ಪೌರತ್ವ ಕೊಡಬೇಕು ಅಂತ ಈ ಆಕ್ಟ್ ಹೇಳುತ್ತೆ. ಮತ್ತೆ ಈ ಆಕ್ಟ್ ಅಲ್ಲಿ ಒಂದಷ್ಟು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಮೊದಲು 12 ವರ್ಷ, 14 ವರ್ಷಗಳಲ್ಲಿ ಮಿನಿಮಮ್ 11 ವರ್ಷ ಅವರು ಕಂಟಿನ್ಯೂಸ್ ಆಗಿ ಭಾರತದಲ್ಲಿ ಇರಬೇಕು ಅಂತಿತ್ತು. 11 ವರ್ಷ ತೆಗೆದಾಕಿ 5 ವರ್ಷಕ್ಕೆ ಇಳಿಸಿದ್ದಾರೆ. ಓಕೆ, ಇವೆಲ್ಲ ಅಮೆಂಡ್ಮೆಂಟ್ ಆಗಿದೆ. ಇವೆಲ್ಲ ನಾವು ನೋಡ್ಕೊಳ್ಳೋಣ. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಈ ರೂಲ್ಸ್ ಏನ್ ಮಾಡಿದ್ದಾರೆ, ಈ ಒಂದು ನಿಯಮಗಳು, ಈ ಒಂದು ಕಾಯ್ದೆ ಅಡಿಯಲ್ಲಿ ಏನ್ ಮಾಡಿದ್ದಾರೆ, ಸೆಕ್ಷನ್ 60B ಆಫ್ ಸಿಟಿಸನ್ಶಿಪ್ ಆಕ್ಟ್ ಏನಿದೆ ಅದನ್ನು ಕೂಡ ಇವರು ಇದನ್ನ ತಗೊಂಡ್ಬಂದಿದ್ದಾರೆ, ಅಮೆಂಡ್ ಮಾಡಿದ್ದಾರೆ. ಇಲ್ಲಿ ಏನು ಅಂತಂದ್ರೆ, ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋರು, ಓಕೆ, ನೀವು ಅವರ ಕಂಟ್ರಿಯಿಂದ ಬಂದಿದ್ದೀರಾ ಇಲ್ಲಿಗೆ ವಲಸೆ ಅಂತ ನೀವು ಪ್ರೂವ್ ಮಾಡ್ಬೇಕು. ಪ್ರೂವ್ ಮಾಡ್ಬೇಕಂದ್ರೆ ಏನು? ಆ ಒಂದು ದೇಶದಲ್ಲಿ ನೀವು ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ಇರ್ಬೇಕು ನಿಮ್ಗೆ. ಅಥವಾ ಯಾವಾಗ ಬಂದ್ರೆ ಭಾರತಕ್ಕೆ ಅವಾಗ ಏನಾದ್ರು ನಿಮ್ಗೆ ಏನಾದ್ರು ರಿಜಿಸ್ಟ್ರೇಷನ್ ಆಗಿ ರಿಜಿಸ್ಟರ್ ಕೊಟ್ಟು ಏನಾದ್ರು ನೀವು ನಿರಾಶ್ರಿತರು ಅಂತ ಕೊಟ್ಟಿದಾರ, ಇದೆಲ್ಲ ಡೀಟೇಲ್ ಇರಬೇಕು. ಮತ್ತೆ ಇಂಡಿಯನ್ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಸೊ ಇನ್ನ ಡೀಟೇಲ್ ಆಗಿ ಹೇಳ್ತೀನಿ ಇದು ಹೆಂಗ್ ಅಪ್ಲೈ ಮಾಡ್ಬೇಕೇನು ಅಂತ. ಇದ್ರ ಪ್ರಕಾರ ಅಪ್ಲಿಕೇಶನ್ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ. ಆನ್ಲೈನ್ ಅಲ್ಲಿ ನಾನು ನಿಮ್ಗೆ ಹೇಳ್ದೆ, ಏನು ಅರ್ಜಿದಾರರಾಗಿರ್ಬೋದು, ಯಾರು ಬರೀ ವಲಸೆ ಬಂದಿರೋರು ಮಾತ್ರ ಅಲ್ಲ ಇದರಲ್ಲಿ ಇನ್ಕ್ಲೂಡ್ ಮಾಡಿರೋದು. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಇಂಥ ಕ್ವಶನ್ಸ್ ಕೇಳ್ತಾನೆ. ಭಾರತೀಯ ಮೂಲದ ವ್ಯಕ್ತಿಗಳಾಗಿದ್ರು ಕೂಡ, ಓಕೆ, ಇಂಡಿವಿಜುವಲ್ಸ್ ಆಫ್ ಇಂಡಿಯನ್ ಆರಿಜಿನ್ಸ್, ಅಥವಾ ಅವರ ದೇಶದಲ್ಲಿರೋರ್ನ ಮದ್ವೆ ಆಗಿದ್ರೆ, ಅಥವಾ ಈ ದೇಶದವ್ರನ್ನ ಅವ್ರ ಮದ್ವೆ ಆಗಿದ್ರೆ, ಅಥವಾ ನಿಮ್ಮ ಮಕ್ಕಳು ಅಲ್ಲಿ ಹುಟ್ಟಿದ್ರೆ, ನೀವು ಈ ದೇಶದವರು ಆ ಕಡೆ ದೇಶಕ್ಕೇನೋ ಡಿವೈಡ್ ಆಗಿ ಹೋಗಿರ್ತೀರಾ, ಅಲ್ಲಿ ನಿಮ್ಮ ಮಕ್ಕಳು ಹುಟ್ಟಿದ್ರೆ ನೀವಿಲ್ಲ, ನಿಮ್ ಮಕ್ಕಳಿಗೆ ಸಿಟಿಸನ್ಶಿಪ್ ಬೇಕು ಅಂದ್ರೆ, ಅರ್ಥ ಆಗ್ತಿದೆಯಲ್ಲ? ಪಾಕಿಸ್ತಾನದಲ್ಲಿ ಇದಾರೆ ಅಥವಾ ಈಗ ಬಾಂಗ್ಲಾ ದಂಗೆಗಳಾಗ್ತಾ ಇದೆ, ಅಲ್ಲಿ ನೀವು ಭಾರತದಲ್ಲೇ ಇದ್ರಿ, ಬಾಂಗ್ಲಾ ಆಯ್ತು, ಆಮೇಲೆ ಈಸ್ಟ್ ಪಾಕಿಸ್ತಾನ ಆಯ್ತು, ಆಮೇಲೆ ಬಾಂಗ್ಲಾ ಆಯ್ತು, ಅವಾಗ ನೀವು ಅಲ್ಲೇ ಇದ್ರಿ. ಈಗ ಬೇರೆ ಬೇರೆ ಕಾರಣಗಳಿಂದ ನೀವಿಲ್ಲ, ಈಗ ನಿಮ್ ಮಕ್ಳಿದ್ದಾರೆ, ಈಗ ಉಪಟಳ ಆಗಿದೆ ಅಲ್ವಾ. ಆತರ ಮೊದ್ಲು ಕೂಡ ಆಗಿದ್ದಾಗ ಅವರು ಇಲ್ಲಿಗೆ ವಲಸೆ ಬಂದಿದ್ರೆ, ಓಕೆ, ಸೊ ಅವೆಲ್ಲ ಕೂಡ ಓವರ್ಸೀಸ್ ಸಿಟಿಸನ್ಸ್ ಅಂತ ಏನ್ ಕರಿತೀವಿ, ಇಂಡಿಯನ್ ಕಾರ್ಡ್, ಭಾರತದ ಸಾಗರೋತ್ತರ ನಾಗರಿಕ ಕಾರ್ಡುದಾರರು ಅಂತ ಏನ್ ಕರಿತೀವಿ, ಅವರೆಲ್ಲ ಕೂಡ ಇದ್ರಲ್ಲಿ ಅಪ್ಲೈ ಮಾಡ್ಬೋದು. ಮೇನ್ ಇಂಪಾರ್ಟೆಂಟ್ ನಿಮ್ಮ ಜನನ ಪ್ರಮಾಣ ಪತ್ರ, ಬಾಡಿಗೆ ದಾಖಲೆ, ಅಂದ್ರೆ ಆ ದೇಶದಲ್ಲಿ ನೀವು ಇದೀರಾ ಅನ್ನಕ್ಕೆ ಆ ದೇಶದ ಸರ್ಕಾರಿ ಪ್ರಾಧಿಕಾರದಿಂದ ಯಾವ್ದಾದ್ರು ಪರವಾನಗಿ ನಿಮ್ಗೆ ಇರಬೇಕು ಅಂತ. ಅವಾಗ ಗೊತ್ತಾಗುತ್ತೆ, ವಯಸ್ ಯುವರ್ ದೇರ್, ನೀವು ಅಲ್ಲಿ ಇದ್ರಿ ಅನ್ನೋದು ಗೊತ್ತಾಗುತ್ತೆ. ಓಕೆ, ಅಂಡ್ ಇವು ಯಾರಿಗೆ? ಹಿಂದೂ, ಸಿಖ್, ಬೌದ್ಧ, ಜೈನ್, ಪಾರ್ಸಿ, ಕ್ರಿಶ್ಚಿಯನ್ ಅವರಿಗೆ ಇದು ಕೊಡ್ತಕ್ಕಂತ ಒಂದು ಫೈನ್ ಸರ್. ಮತ್ತೆ ಅದೊಂದೇ ಅಲ್ಲ, ನೀವು ಇಲ್ಲಿಗೆ ಬಂದಿರ್ತೀರಲ್ಲ, ನೀವು ಈಗ ಫಾರ್ ಎಕ್ಸಾಂಪಲ್ ಅಲ್ಲಿನ ಮುಸ್ಲಿಮರು ಇಲ್ಲಿಗೆ ಬಂದ್ಬಿಟ್ಟು ನಾನು ಹಿಂದೂ ಅಂತ ಹೇಳಕ್ಕಾಗಲ್ಲ. ಹೆಂಗ್ ಗೊತ್ತಾಗುತ್ತೆ? ನೀವು ಹಿಂದೂ ಆದ್ರೆ ಹಿಂದೂ ಆಗಿರ್ಬೋದು, ಅಥವಾ ಬೌದ್ಧ, ಕ್ರೈಸ್ತ, ಕ್ರಿಶ್ಚಿಯನ್ ಆದ್ರೆ ಕ್ರಿಶ್ಚಿಯನ್ ಮಿಷನರಿ ಆಗಿರ್ಬೋದು, ಈ ನಮ್ಮ ದೇಶದಲ್ಲಿ ಎಸ್ ಯು ಆರ್ ಕ್ರಿಶ್ಚಿಯನ್ ಅಂತ, ಆ ದೇಶದಿಂದ ಬಂದಿದ್ದೀರಾ ಅಂತ ಅರ್ಹತಾ ಪ್ರಮಾಣ ಪತ್ರ ಕೊಡಬೇಕು. ಅರ್ಥ ಆಗ್ತಿದೆಯಲ್ಲ? ನೀವು ಹಿಂದೂ ಅಂದ್ರೆ ನಿಮ್ಮ ಹಿಂದೂ ಅಂತ ಹೇಳಿ ನಿಮ್ಗೆ ಅರ್ಹತಾ ಪ್ರಮಾಣ ಪತ್ರ ಇಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನ ತಗೋಬೇಕಾಗುತ್ತೆ. ಅಂತವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು
ಪೌರತ್ವಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ 11 ಇಯರ್ ಇಂದ 5 ವರ್ಷಕ್ಕೆ ಇಳಿಸಿದ್ದಾರೆ ಅಂತ ಈ ಒಂದು ತಿದ್ದುಪಡಿಯಲ್ಲಿ ಈ ನಿಯಮಗಳಲ್ಲಿ. ಇನ್ನು ಸಂವಿಧಾನದಲ್ಲಿ ನಮ್ಮ ಪೌರತ್ವ ಬಗ್ಗೆ ಯಾವ್ದ್ರ ಇದೆ, ಭಾಗ 2 ಇದೆ. ಭಾಗ 2 ಆರ್ಟಿಕಲ್ 5ರಿಂದ 11 ಪೌರತ್ವದ ಬಗ್ಗೆ ಹೇಳುತ್ತೆ. ಪೌರತ್ವ ಹೆಂಗ್ ಪಡ್ಕೋಬಹುದು, ಎಸ್ ಇಲ್ಲಿ ಹುಟ್ಟಿದಿರ ಪೌರತ್ವ, ಅದು ಬಿಟ್ಟು ಜನನ ಮುಖಾಂತರ ಬಿಟ್ರೆ ವಂಶಸ್ಥರು, ನೀವು ಇಲ್ಲಿದ್ದವರು ಬೇರೆ ಕಡೆ ಎಲ್ಲೋ ಇದ್ದಾರೆ. ಓಕೆ, ಸಂವಿಧಾನದಲ್ಲಿ ಹೇಳ್ತಕ್ಕಂಥದ್ದು. ಸಂವಿಧಾನದ ಬಗ್ಗೆ ತಿಳ್ಕೊಬೇಕಾಗುತ್ತೆ, ಬರೀ ಸಿ ಎ ಬಗ್ಗೆ ಹೋಗಲ್ಲ, ಓದೋರೆ ಆಗಲ್ಲ. ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ ಇದೆ, ಯಾವ್ದ್ರ ಮುಖಾಂತರ ತಗೋತೀವಿ, ಯಾವ್ದ್ರ ಮುಖಾಂತರ ಪೌರತ್ವ ಕಿತ್ಕೋತಾರೆ, ಇವೆಲ್ಲ ನೀವು ಓದ್ಕೋಬೇಕು. ಈ ರಿಲೇಟೆಡ್ ಕ್ವಶನ್ಸ್ ಕೂಡ ಬರ್ಬೋದು ಸಂವಿಧಾನ ಅಡಿಯಲ್ಲಿ. ಓಕೆ, ಮತ್ತೆ ನ್ಯಾಚುರಲೈಸೇಷನ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಇಂದ ಆಗಿರ್ಬೋದು, ಅಥವಾ ಯಾವ್ದಾದ್ರು ಭಾರತ ಭೂಪ್ರದೇಶ ವಹಿಸ್ಕೊಂಡ್ರೆ ಅಲ್ಲಿರ್ತಕ್ಕಂಥವರೆಲ್ಲ ಭಾರತೀಯರಾಗ್ತಾರೆ. ಈ ಒಂದು ಪ್ರೋಸೆಸ್ ಇಂದ ಆಗುತ್ತೆ. ನಾನು ನಿಮ್ಗೆ ಹೇಳಿದೆ 5ರಿಂದ 11 ವಿಧಿಗಳು ಅಂತ ನೋಡಿ. 5 ಸಂವಿಧಾನ ಪ್ರಾರಂಭದಲ್ಲಿ ಪೌರತ್ವ ಏನಿತ್ತು, ಆಮೇಲೆ ಪಾಕಿಸ್ತಾನಕ್ಕೆ ವಲಸೆ ಬಂದ ಕೆಲವು ನಾಗರಿಕರಿಗೆ ಹಿಂಗ್ ಪೌರತ್ವ ಕೊಡ್ತೀವಿ, ಪಾಕಿಸ್ತಾನದ ಭಾರತಕ್ಕೆ ವಲಸೆ ಬಂದ ಕೆಲವು ವ್ಯಕ್ತಿಗಳ ಪೌರತ್ವದ ಹಕ್ಕು ಬಗ್ಗೆ ಆಗಿರ್ಬೋದು, ಮತ್ತೆ ನಾಗರಿಕರಾಗಬಾರದು ಎಂದು ವಿದೇಶಿ ರಾಜ್ಯದ ಪೌರತ್ವವನ್ನು ಸ್ವಪ್ರೇರಣೆ ಪಡೆಯುವ ವ್ಯಕ್ತಿಗಳ ಪೌರತ್ವದ ಬಗ್ಗೆ ಆಗಿರ್ಬೋದು. ಈ ಎಲ್ಲ ಆರ್ಟಿಕಲ್ 5ರಿಂದ 11 ಇದೆಯಲ್ಲ, ಇದನ್ನ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಯಾವ್ದು ಬೇಕಾದ್ರೂ ನಿಮ್ಗೆ ಕೇಳ್ಬೋದು. ಆರ್ಟಿಕಲ್ 7 ಏನ್ ಹೇಳುತ್ತೆ ಕೇಳ್ಬೋದು, ಆರ್ಟಿಕಲ್ ವಿಧಿ 10 ಏನ್ ಹೇಳುತ್ತೆ ಕೇಳ್ಬೋದು, ಆರ್ಟಿಕಲ್ 11 ಏನ್ ಹೇಳುತ್ತೆ ಕೇಳ್ಬೋದು, ಅಥವಾ ಅವನೇ ಈ ಒಂದು ಡೆಫಿನೇಷನ್ ಕೊಟ್ಬಿಟ್ಟು ಇದು ಯಾವ ವಿಧಿಯಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಓಕೆ ಫೈನ್. ನೆಕ್ಸ್ಟ್ ಬರ್ತೀನಿ, ಪೌರತ್ವ ಕಾಯ್ದೆ 1955 ಏನ್ ಬಂದಿತ್ತು ಅದನ್ನ ಈಗ ಅಮೆಂಡ್ ಮಾಡಿರ್ತಕ್ಕಂಥದ್ದಲ್ವಾ. ಮೊದಲು ನಿಮ್ಗೆ ಗೊತ್ತಿದೆ ಬೈ ಬರ್ತ್, ಬೈ ಡಿಸೆಂಟ್, ವಂಶ ಪರಂಪರೆಯಾಗಿ ಅಥವಾ ರಿಜಿಸ್ಟ್ರೇಷನ್ ಮುಖಾಂತರ ಅಥವಾ ನ್ಯಾಚುರಲೈಸೇಷನ್, ಇಲ್ಲಿ ಕಂಟಿನ್ಯೂಸ್ ಆಗಿ ಇದ್ದಾರೆ, ಯಾವ್ದಾದ್ರು ಲ್ಯಾಂಗ್ವೇಜ್ ನ ಇಂಡಿಯನ್ ಲ್ಯಾಂಗ್ವೇಜ್ ಕಲ್ತಿದ್ದಾರೆ, ಸೊ ಅವ್ರಿಗೆ, ಮತ್ತೆ ಭೂಪ್ರದೇಶ ಸೇರ್ಪಡೆ, ಈ 5 ಮುಖಾಂತರ ಪೌರತ್ವವನ್ನು ಪಡೆದುಕೊಳ್ಬಹುದು. ನಮ್ಮ ಸಂವಿಧಾನದಲ್ಲಿರೋದು ಕಾಯ್ದೆ ಪ್ರಕಾರ ಇರ್ತಕ್ಕಂಥದ್ದು. ಇನ್ನು ಇದು ಎಲ್ಲರಿಗೂ ಅಪ್ಲಿಕಬಲ್ ನೋಡಿ. ಒಂದಷ್ಟು ರೀಜನ್ ಭಾರತದಲ್ಲಿ ಇದನ್ನ ಬಿಡ್ತಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ಎಕ್ಸಾಮ್ಷನ್ಸ್ ಇದೆ ಸರ್. ನಮ್ಮ 6th ಶೆಡ್ಯೂಲ್ ಅಲ್ಲಿ ಬರ್ತಕ್ಕಂಥ ರಾಜ್ಯಗಳೇನಿದೆ, ATM ಸ್ಕ್ವೇರ್ ಅಂತ ಕರಿತೀವಿ, ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ, ಈ ಪ್ರದೇಶದಲ್ಲಿ ಇರ್ತಕ್ಕಂಥ ವಲಸೆ ಬಂದಿರತಕ್ಕಂಥವ್ರಿಗೆ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ಯಾಕಂದ್ರೆ ಡಬಲ್ ಆಗ್ಬಿಡುತ್ತಿಲ್ಲ, ಮತ್ತೆ ಇಲ್ಲೊಂದಷ್ಟು ಕಾಂಟ್ರಡಿಕ್ಷನ್ಸ್ ಇದೆ, ಅದನ್ನು ಡಿಸ್ಕಸ್ ಮಾಡೋಣ. ಮತ್ತೆ ಇನ್ನೊಂದು, ನಮ್ಮ ಈ ಒಂದು ILP ಇನ್ನರ್ ಲೈನ್ ಪರ್ಮಿಟ್ ಅಂತ ಒಂದಷ್ಟು ಪ್ರದೇಶಗಳಿದೆಯಲ್ಲ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ, ನಾಗಾಲ್ಯಾಂಡ್, ಮಿಜೋರಾಂ, ಮಣಿಪುರ, ಅರುಣಾಚಲ್ ಪ್ರದೇಶದಲ್ಲಿ, ಆ ಪ್ರದೇಶದಲ್ಲಿರೋರ್ಗೂ ಕೂಡ ಇದು ಅನ್ವಯ ಆಗಲ್ಲ. ಅಂದ್ರೆ ನೀವು ಈಶಾನ್ಯ ಭಾರತ ತಕ್ಷಣ ನಿಮ್ಗೆ ಗೊತ್ತಿರಬೇಕು, ಬಾಂಗ್ಲಾದೇಶದಿಂದ 1971 ಟೈಮ್ ಅಲ್ಲಿ ಏನು ಬಾಂಗ್ಲಾದೇಶ ಸ್ವತಂತ್ರ ಆಗುತ್ತೆ ಈಸ್ಟ್ ಪಾಕಿಸ್ತಾನದಿಂದ, ಅವಾಗ ತುಂಬಾ ಜನ ವಲಸೆ ಬಂದಿರ್ತಾರೆ. ಓಕೆ, ಅವ್ರಿಗೆ ಬೇರೆನೇ ಇದೆ. ಓಕೆ, ಅದನ್ನೆಲ್ಲ ನಾನು ಡಿಸ್ಕಸ್ ಮಾಡ್ತೀನಿ. ಹಾಗಾಗಿ ಆ ಒಂದು ಇದಕ್ಕೆ, ಯಾಕಂದ್ರೆ ಅಲ್ಲಿರ್ತಕ್ಕಂಥ ಲೋಕಲ್ ಬುಡಕಟ್ಟು ಜನಾಂಗಗಳನ್ನ ರಕ್ಷಿಸೋಸ್ಕರ ಏನಕ್ಕಿದು, ಮುಂದೆ ಈಗ ಇದನ್ನ ಡಿಸ್ಕಸ್ ಮಾಡ್ತೀನಿ. ಕನ್ಸರ್ನ್ಸ್ ಇಶ್ಯೂಗಳು ಏನಿದೆ ಸರ್ ಈ ಬಿಲ್ ಅಲ್ಲಿ ಅಂತ, ಇದನ್ನ ನಾನು ಹೇಳ್ತಾ ಇರೋದು ಏನೇನಿದೆ ಅಂತ. ನಿಮ್ಗೆ ಇದು ಎಸ್ಸೆ ಬರೆಯಕ್ಕೆಲ್ಲ ಹೆಲ್ಪ್ ಆಗುತ್ತೆ, ಬಟ್ ಸ್ಟಿಲ್ ನೀವು ಇದನ್ನು ತಿಳ್ಕೊಬೇಕಾಗುತ್ತೆ. ಒಂದೇನು ಸರ್, ಒಂದು ಪ್ರಮುಖವಾಗಿ ಸಾಂವಿಧಾನಿಕ ಸವಾಲು. ಏನ್ ಸರ್ ಮೊದಲನೇ ಪಾಯಿಂಟ್, ಸಾಂವಿಧಾನಿಕ ಸವಾಲು. ನೋಡಿ, ಸಾಂವಿಧಾನಿಕ ಸವಾಲು ಅಂದ ತಕ್ಷಣ ನಿಮ್ಗೆ ಗೊತ್ತಿರಬೇಕು, ಈಗ ನಮ್ಮ ಭಾರತದಲ್ಲಿ ಸಂವಿಧಾನದಲ್ಲಿ ಏನ್ ಹೇಳ್ತಾ 14ನೇ ವಿಧಿ, ಧರ್ಮದ ಆಧಾರದ ಮೇಲೆ ನಾವು ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳುತ್ತೆ. ಬಟ್ ಇಲ್ಲಿ ನಾವು ಮಾಡ್ತಾ ಇರೋದೇನು ಅಂದ್ರೆ ಈ ಒಂದು ಇದು ಅದ್ರ ವಿರುದ್ಧವಾಗಿದೆ ಅಂತ. ಬಟ್ ಆಮೇಲೆ ಅದು ಕ್ಲಿಯರ್ ಆಗುತ್ತೆ, ಯಾಕೆಂತಂದ್ರೆ ಇದು ಯಾವಾಗ ಮಾಡಿದ್ರೆ ಏನೋ, ಇವೆಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಗಳು, ಈಗ ಅದೆಲ್ಲ ಡಿಸ್ಕಸ್ ಮಾಡಕ್ ಹೋಗಲ್ಲ. ಸೊ ಅದನ್ನು ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಆಯ್ತು, ಅದು ಇದಾಯ್ತು, ಸೊ ಅವೆಲ್ಲ ಕೂಡ ಗೊತ್ತಿರಬೇಕಿಲ್ಲಿ. ಅದೊಂದು. ಮತ್ತೆ ಇನ್ನೊಂದು ಏನೋ ಪಾಯಿಂಟ್ ಇಲ್ಲಿ ಅಂತಂದ್ರೆ NRC-ಗೂ ಇದಕ್ಕೂ ಸ್ವಲ್ಪ ಕಾಂಟ್ರಡಿಕ್ಷನ್ ಇದೆ. ಏನ್ ಸರ್ NRC ಅಂದ್ರೆ, NRC ಅಂತಕ್ಕಂಥದ್ದು ಏನಿದೆ, ನ್ಯಾಷನಲ್, ರಾಷ್ಟ್ರೀಯ ನಾಗರಿಕ ನೋಂದಣಿ, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಂತ ಕರಿತೀವಿ. ಅಸ್ಸಾಮಲ್ಲಿ ಇದೆ ಇದು. ಮತ್ತೆ ಇದು ಆಲ್ ಓವರ್ ಇಂಡಿಯಾ ಮಾಡ್ಬೇಕಂದ್ರೆ ನಾವು ಇಲ್ಲಿಯವರ ಅನ್ನಕ್ಕೆ ನಮ್ಮ ಒಂದು ಫ್ಯಾಮಿಲಿ ಟ್ರೀಗಳನ್ನ ಕೊಡ್ಬೇಕಾಗತ್ತೆ. ಸೊ ಇದನ್ನು ಮಾಡಬೇಕು ಅಂತಿದ್ರೆ, ಈಗ ಆಧಾರ್ ಇದೆ, ಅದ್ರ ತಕ್ಕಂತೆ ಇದನ್ನು ಮಾಡಬೇಕು ಅಂತಿದೆ. ಇದು ಸ್ವಲ್ಪ ಗೊಂದಲ, ಯಾಕಂತಂದ್ರೆ ಅಸ್ಸಾಮಲ್ಲಿ NRC ಏನ್ ಮಾಡಿದ್ದಾರೆ 2019ರಲ್ಲಿ, ಅಲ್ಲಿ 90.0 ಲಕ್ಷ ಜನರು ಹೊರಗುಳಿದಿದ್ದಾರೆ NRC ಇಂದ. ಯಾಕೆ? ಅಸ್ಸಾಂ ಅಕಾರ್ಡ್ ಅಂತ ಮಾಡಿದ್ರು. ಯಾಕೆ? ಸೊ ಅಲ್ಲಿ ಅಸ್ಸಾಂ ಅಕಾರ್ಡ್ ಅಲ್ಲಿ, ಅಸ್ಸಾಂ ಒಪ್ಪಂದದಲ್ಲಿ ಏನಾಗಿತ್ತು ನಿಮ್ಗೆ ಗೊತ್ತಿದೆ, ಬಾಂಗ್ಲಾದೇಶದಿಂದ ವಲಸೆ ಬಂದಿದ್ರು, ಬಾಂಗ್ಲಾದಿಂದ ಅಲ್ವಾ. 1985 ಯಾರು ಬಂದಿರ್ತಾರೆ ಅವ್ರಿಗೆ ನಾವು ಸಿಟಿಸನ್ಶಿಪ್ ನ ಕೊಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ 1985ರಲ್ಲಿ ಒಂದು ಒಪ್ಪಂದ ಮಾಡ್ಕೊತಾರೆ. ಅದ್ರಲ್ಲಿ ಒಂದು ಟಾರ್ಗೆಟ್ ಲೈನ್ ಇರ್ತಾರೆ. ಆ ಟಾರ್ಗೆಟ್ ಲೈನ್ 1971, ನಾವೇನ್ ಹೇಳಿದೆ ನಿಮಗೆ, ಬಾಂಗ್ಲಾದೇಶ ಈಸ್ಟ್ ಪಾಕಿಸ್ತಾನದ ಬಾಂಗ್ಲಾದೇಶ ಆಗ್ತಾ ಬಂತಲ್ಲ, ಆ ಟಾರ್ಗೆಟ್ ಲೈನ್, ಅದ್ರ ಟಾರ್ಗೆಟ್ ಲೈನ್ ಆದ್ಮೇಲೆ, ಅಲ್ಲಿ ಸ್ವತಂತ್ರ ಆದ್ಮೇಲೆ ಕಿಂತ ಮುಂಚೆ ಅದಾದ್ಮೇಲೆ ಬಂದಿರೋ ಈ ಒಂದು ಡೇಟ್ ಏನಿದೆಯಲ್ಲ, ಈ ಡೇಟ್ ನ ಸ್ಪೆಸಿಫೈ ಮಾಡ್ತಾರೆ. ಇಲ್ಲಿಂದ ನಂತರ ಬಂದವ್ರಿಗೆ ಇಲ್ಲ. ಆದ್ರೆ ನಮ್ಮ ಈ CAA ಏನ್ ಹೇಳುತ್ತೆ, ಡಿಸೆಂಬರ್ 21 ಅಲ್ವಾ, ಇಲ್ಲಿ ನೋಡುದಲ್ಲ ಎಷ್ಟು, ಡಿಸೆಂಬರ್ 31, ಎಸ್, ಡಿಸೆಂಬರ್ 31, 2014 ಅಂತ ಹೇಳುತ್ತೆ.
ಅದು ಸರ್ ಇಲ್ಲಿ ಬನ್ನಿ ಡಿಸೆಂಬರ್ 31st 2014 ಅಂತ ಹೇಳುತ್ತೆ. ಬಟ್ ಈ ರಾಜ್ಯಗಳಲ್ಲಿ ಏನಾಗಿದೆ 1971 ಮಾರ್ಚ್ 24 ಅಂತ ಇದೆ. ಇದೊಂದು ಟೈಮ್ ಲೈನ್ ಇದೆಯಲ್ಲ, ದಿಸ್ ಇಸ್ ಆಲ್ಸೋ ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ಸರ್, ಅದನ್ನ ಇವ್ರು ಹೇಳ್ತಾರೆ ಇಲ್ಲಿ ಸುಪ್ರೀಂ ಕೋರ್ಟ್ ಕೇಸ್ಗಳಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಬೇರೆ ಇರೋದು, ಅದಕ್ಕೆ ನಾವು ಈ ಒಂದು ರಾಜ್ಯಗಳನ್ನ ನಾವು ಎಕ್ಸ್ಕ್ಲೂಡ್ ಮಾಡಿದ್ದೀವಿ 6th ಶೆಡ್ಯೂಲ್ ಬರ್ತಕ್ಕಂಥದ್ದು ಅಂತ. ಇಲ್ಲಿ ಓದಿಲ್ಲ ಎಕ್ಸಂಪ್ಷನ್ ಏನೇನಿದೆ ಅಂತ, ಯಾವ ಯಾವ ರಾಜ್ಯಗಳು ಅಂತ. ಸೊ ಇವೆಲ್ಲ ನೀವು CA ಬಗ್ಗೆ ತಿಳ್ಕೊಬೇಕಾಗತ್ತೆ ಸ್ನೇಹಿತರೆ, ಇವೆಲ್ಲ ಬರಿಬೇಕಾಗತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇದರಲ್ಲಿ ಒಂದಷ್ಟು ಕಾಳಜಿಗಳಿಗೂ ನೀವು ವಹಿಸಬೇಕಾಗತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಈ ಒಂದು ಧರ್ಮದ ಆಧಾರದ ಮೇಲೆ ಏನೋ ಈಗ ಮುಸ್ಲಿಂ ಅಂತ ಬೇಡ ಅಂತ ಹೇಳಿದ್ರು, ನೀವು ಅಕ್ಕಪಕ್ಕದ ರಾಷ್ಟ್ರಗಳು ನೋಡಿ, ಅಲ್ಲೇ ಹೇಳಿದ್ರು ಕೆಲವು ಧಾರ್ಮಿಕ ಸಮುದಾಯಗಳ ಹೊರಡುವಿಕೆಗೆ ಅವರಲ್ಲಿ ಒಂದಷ್ಟು ಕಿರುಕುಳನ ಎದುರಿಸಬಹುದು ಅನ್ನೋದು ಒಂದು ರೈಸ್ ಮಾಡ್ತಾರೆ ಇಶ್ಯೂನ. ಏನದು, ಈಗ ಶ್ರೀಲಂಕಾದ ತಮಿಳರ್ಗೆ ಇದೇ ರೀತಿ ಮಾಡೋದು ಅಲ್ವಾ, ಅಲ್ಲಿ ತಂಗೆ ಇದ್ರು ಅವರು. ಸೊ ಆ ತರನೂ ಆಗಬಹುದು. ಮತ್ತೆ ಟಿಬೇಟಿನಲ್ಲಿ ಬೌದ್ಧರಿಗಳೇ ಈ ರೀತಿ ಆಗಿತ್ತು. ಸೊ ಆ ರೀತಿ ಇಲ್ಲಿ ನಾವು ಈ ಒಂದು ಸಮುದಾಯನ ಬಿಟ್ಟು ಮಾಡತಕ್ಕಂಥ ಧರ್ಮನ ಅಂತಕ್ಕಂಥದ್ದು ಇಲ್ಲಿ ಒಂದಷ್ಟು ಕಾಲೇಜ್ ಇದೆ. ಸೆಕ್ಯುಲರಿಸಂ, ಸಾಮಾಜಿಕ ಒಗ್ಗಟ್ಟಕ್ಕೆ ಇದು ಏನಾಗುತ್ತೆ ಒಂದಷ್ಟು ಮಾರಕವಾಗಿದೆ ಅಂತಕ್ಕಂಥದ್ದು ಇದನ್ನ ನಾವು ಹೇಳ್ಬೋದು. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿ CAA ಬಗ್ಗೆ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ ನಮ್ಮ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂತೆ ಎಲೆಕ್ಟ್ರಿಕಲ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ 2024ಗೆ. ಏನ್ ಸರ್ ಎಲೆಕ್ಟ್ರಿಕಲ್ ಮೊಬಿಲಿಟಿ ಅಂದ್ರೇನು? ಮೊಬಿಲಿಟಿ ಅಂದ್ರೆ ಓಡಾಡೋದು, ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬಗ್ಗೆ ಇರ್ತಕ್ಕಂಥ ಒಂದು ಸ್ಕೀಮ್. ಹಣಕಾಸಿನ ನೆರವು ನೀಡುವ ಮೂಲಕ ಭಾರತದಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಅಳವಡಿಕೆಯನ್ನು ವೇಗಗೊಳಿಸಲು ಇದು ಸಹಾಯ ಮಾಡುತ್ತದೆ. ಹೌದು ಸರ್, ಅಥವಾ ಎಲೆಕ್ಟ್ರಿಕಲ್ ವೆಹಿಕಲ್ ತಗೊಳಕ್ಕೆ ಒಂದಷ್ಟು ಇನ್ಸೆಂಟಿವ್ಸ್, ಒಂದಷ್ಟು ಇದನ್ನ ಕೊಡ್ತಾರೆ. ಇದು ವಿದ್ಯುತ್ ದ್ವಿಚಕ್ರ ವಾಹನ ಮತ್ತು ತ್ರಿಚಕ್ರ ವಾಹನಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಹೌದು ಸರ್, 2 ವೀಲರ್ ಅಂಡ್ 3 ವೀಲರ್ ಯಾವುದು ಎಲೆಕ್ಟ್ರಿಕಲ್, ಅದಕ್ಕೆ ಮಾತ್ರ ಇದು ಅನ್ವಯಿಸೋದು. ಎಸ್, ಕರೆಕ್ಟ್. ಇದು ಹಣಕಾಸು ಸಚಿವಾಲಯದ ಸಹಾಯದೊಂದಿಗೆ ಭಾರಿ ಕೈಗಾರಿಕಾ ಸಚಿವಾಲಯದ ಉಪಕ್ರಮವಾಗಿದೆ. ಅಂದ್ರೆ ಹೆವಿ ಇಂಡಸ್ಟ್ರೀಸ್ ಪ್ಲಸ್ ಫೈನಾನ್ಸ್ ಮಿನಿಸ್ಟರ್. ಯಾಕಂದ್ರೆ ದುಡ್ಡು ಕೊಡೋ ಯಾರೋ ಫೈನಾನ್ಸ್ ಮಿನಿಸ್ಟರ್ ತಾನೆ ಅಲ್ವಾ? ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. 3 ಆಪ್ಷನ್ಸ್ ಕರೆಕ್ಟ್. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಈ ಸ್ಕೀಮ್ ಅಲ್ಲಿ ಅಂದ್ರೆ, ಇಲ್ಲಿ ಇದು ಸ್ಕೀಮ್ ಇರೋದು ಏಪ್ರಿಲ್ 1ರಿಂದ 4 ತಿಂಗಳವರೆಗೆ. ಏಪ್ರಿಲ್, ಮೇ, ಜೂನ್, ಜುಲೈ ಅಷ್ಟೇ, ಅಷ್ಟರೊಳಗೆ ಆಲ್ರೆಡಿ ಆಗೋಗಿದೆ. ಓಕೆ, ಇದು ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳಿಗೆ ಮಾತ್ರ ಕೊಡ್ತಕ್ಕಂಥ ಸ್ಕೀಮ್. ಇದ್ರಲ್ಲಿ ಏನ್ ಕೊಡ್ತಾರೆ ಅಂದ್ರೆ 10,000 ದ್ವಿಚಕ್ರ ವಾಹನಕ್ಕೆ 50,000 ಆರ್ಥಿಕ ಬೆಂಬಲವನ್ನು ಕೊಡ್ತಾರೆ. ಅಂಡ್ ಇದು ವಾಣಿಜ್ಯ ಉದ್ದೇಶಗಳಿಗೆ ಅತ್ಯಂತ ಪ್ರಾಮುಖ್ಯವಾಗಿ ಕೊಡೋದು. ಅಂತಂದ್ರೆ ಕಮರ್ಷಿಯಲ್ ವೆಹಿಕಲ್ಸ್ ಏನೋ ತಗೊಂಡ್ರೆ ನೀವು 2 ವೀಲರ್ ಅಥವಾ 3 ವೀಲರ್ ಅಂತದಕ್ಕೆ, ನೀವು ಅದು ಬಿಟ್ಟು ನೀವು ಖಾಸಗಿಗೂ ಅಥವಾ ಕಾರ್ಪೊರೇಟ್ಗಳಂತಂದ್ರೇನು ಕಂಪನಿ ಪರ್ಪಸ್ ಗೋಸ್ಕರ, ಕಂಪನಿಯಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ಗೋಸ್ಕರ ತಗೊಳ್ಳೋದಕ್ಕೂ ಕೂಡ ಇದು ಅಪ್ಲಿಕಬಲ್ ಇದೆ. ಬಟ್ ಇದು 4 ತಿಂಗಳಿಗೆ ಮಾತ್ರ ಇದ್ದಿದ್ದು. ಹಾಗಾಗಿ ಆ ಟೈಮ್ ಅಲ್ಲಿ, ಯಾಕೆಂದ್ರೆ ಈ ತರ ಕೊಡೋದ್ರಿಂದ ಏನಾಗುತ್ತೆ, ಉತ್ತೇಜನ ಮಾಡ್ದಂಗಾಗುತ್ತೆ. ಇಲ್ಲಿ ಸಕ್ಸಸ್ ಆಯ್ತು ಅಂದ್ರೆ ಏನಕ್ಕೆ ಇದನ್ನ ಮಾಡ್ತಾರೆ, 4 ತಿಂಗಳು, 1 ವರ್ಷ, 2 ವರ್ಷ ಅಂದ್ರೆ ಹೆಂಗ್ ಸಕ್ಸಸ್ ಆಗಿದೆ ಇದು ಅಂತ ನೋಡ್ತಾರೆ. ಸಕ್ಸಸ್ ಆದಾಗ ಏನಾಗುತ್ತೆ, ಇದನ್ನ ಆಮೇಲೆ ಇನ್ನೂ ಇಂಪ್ಲಿಮೆಂಟ್ ಮಾಡ್ತಾರೆ. ಇದರಿಂದ ಎಲೆಕ್ಟ್ರಿಕಲ್ ವೆಹಿಕಲ್ ಜಾಸ್ತಿ ಪರ್ಚೇಸ್ ಆಗಿದ್ಯಾ, ಪ್ರೊಡಕ್ಷನ್ ಆಗಿದ್ಯಾ ಅಲ್ವಾ, ಮತ್ತೆ ಇದರಿಂದ ಚಾರ್ಜಿಂಗ್ ಸ್ಟೇಷನ್ಸ್ ಗಳೇನಾರು ಆಗಿದ್ಯಾ, ಜಾಸ್ತಿ ನಾವು ಮಾಡಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಇದನ್ನ ಯುಟಿಲೈಸ್ ಆಗಿದ್ಯಾ, ಎಸ್ ಸಕ್ಸಸ್ ಆಗಿದೆ, ಇದನ್ನ ಇನ್ನೂ ಇಂಪ್ಲಿಮೆಂಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬರ್ತೀನಿ MIRV ತಂತ್ರಜ್ಞಾನ. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಮಿಸೈಲ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಬನ್ನಿ ಆಪ್ಷನ್ಸ್ ಏನೇನು ನೋಡೋಣ, ಇದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡೋಣ. ಇದು ಒಂದು ಕ್ಷಿಪಣಿಯ ಅನೇಕ ಪರಮಾಣು ಸಿಡತಲೆಗಳನ್ನು ಹೊತ್ತೊಯ್ಯಬಲ್ಲ ತಂತ್ರಜ್ಞಾನವಾಗಿದೆ ಮತ್ತು ಅವುಗಳನ್ನು ಪ್ರತ್ಯೇಕ ಗುರಿಗಳಿಗೆ ತಲುಪಿಸುವುದಾಗಿದೆ. ಮಲ್ಟಿಪಲ್ ವಾರೆಟ್ಸ್ ಇದು. ಎಸ್, ಕರೆಕ್ಟ್. ಇದು ಕರೆಕ್ಟ್. ಏನಿದೆ MIRV ಅಂದ್ರೆ ಮಲ್ಟಿಪಲ್ ಇಂಡಿಪೆಂಡೆಂಟ್, ನೋಡಿ ಇದು ಮಲ್ಟಿಪಲ್ ಇಂಡಿಪೆಂಡೆಂಟ್ ರೀ ಎಂಟ್ರಿ ವೆಹಿಕಲ್ ಅಂತ ಕರಿತೀವಿ. ಮಲ್ಟಿಪಲ್ ಇಂಡಿಪೆಂಡೆಂಟ್, ಮಲ್ಟಿಪಲ್ ನೀವು ಸಿಡಿತಲೆಗಳನ್ನ, ವಾರ್ ಹೆಡ್ಸ್ ಗಳನ್ನ ಕಳಿಸಬಹುದು. ಈಗ ಒಂದು ಮಿಸೈಲ್ ಅಲ್ಲಿ ನಾವು ಲಾಂಚ್ ಮಾಡ್ತೀವಿ, ಒಂದು ವಾರ್ ಹೆಡ್ ಇರುತ್ತೆ ಅಲ್ವಾ. ಇದ್ರಲ್ಲಿ ಹಂಗಲ್ಲ, ಇದ್ರಲ್ಲಿ 4-5 ಹಾಕ್ಬೋದು, 6-7 ಹಾಕ್ಬೋದು. ಅಂದ್ರೆ ಬೇರೆ ಬೇರೆ ಟಾರ್ಗೆಟ್ ಗಳು. ಈಗ ಇಲ್ಲಿ ಯಾರೋ ಇದ್ದಾನೆ, ಇಲ್ಲೊಬ್ಬ ಇದ್ದಾನೆ, ಇಲ್ಲೊಬ್ಬ ಇದ್ದಾನೆ, ಇಲ್ಲಿ ಭೂಮಿ ಮೇಲೆ ಒಬ್ಬ ಇದ್ದಾನೆ, ಅಲ್ಲಿ ಸಮುದ್ರ ತೀರದಲ್ಲಿ ಇನ್ನೊಬ್ಬ ಇದ್ದಾನೆ. ಇಲ್ಲಿಂದ ನೀವು ಲಾಂಚ್ ಮಾಡ್ತೀರಾ, ಇವನು ಟಾರ್ಗೆಟ್ ಮಾಡ್ಬೋದು, ಇವನು ಟಾರ್ಗೆಟ್ ಮಾಡ್ಬೋದು, ಇನ್ನೊಬ್ಬ ಎಲ್ಲಾರು ಇದ್ರೆ ಅವನು ಟಾರ್ಗೆಟ್ ಮಾಡ್ಬೋದು. ಸೊ 2 ಆಪ್ಷನ್. ಮತ್ತೆ ಇದು ಮಿಷನ್ ದಿವ್ಯಾಸ್ತ್ರದ ಅಡಿಯಲ್ಲಿ ಅಗ್ನಿ 5 ಬಲಾಸ್ಟಿಕ್ ಕ್ಷಿಪಣಿ ತಂತ್ರಜ್ಞಾನವನ್ನು ಹೊಂದಿದೆ. ಹೌದು ಸರ್, 2 ಕರೆಕ್ಟ್ ಆಪ್ಷನ್, 2 ಕರೆಕ್ಟ್. 5,000 ಕಿಲೋಮೀಟರ್ ರೇಂಜ್ ತನಕ ಇದು ಫೋಕಸ್ ಆಗುತ್ತೆ. 3 ಸ್ಟೇಜ್ ಸಾಲಿಡ್ ವೆಹಿಕಲ್ ಇದು, ಸಾಲಿಡ್ ಫಿಲ್ಡ್ ಎಂಜಿನ್, 3 ಸ್ಟೇಜ್ ಸಾಲಿಡ್ ಇರ್ತಕ್ಕಂಥ ಎಂಜಿನ್. ನಾನು ನಿಮಗೆ ಇದನ್ನ ತುಂಬಾ ಡೀಟೇಲ್ ಆಗಿ ಏನೋ ಹೇಳಕ್ ಹೋಗಲ್ಲ. ಇದು ನಮ್ಮ ಭಾರತ 4ನೇ ರಾಷ್ಟ್ರ, ಅದು ಗೊತ್ತಿರಬೇಕು ನಿಮ್ಗೆ. ನಾನು ಹೇಳ್ತೀನಿ ಏನೋ ಅಂತ. ಫಸ್ಟ್ MIRV ಸ್ಟ್ಯಾಂಡ್ಸ್ ತಗೊಳ್ಳಿ. ಇದು DRDO ಟೆಕ್ನಾಲಜಿ, ನಮ್ಮ ಮಿಷನ್ ದಿವ್ಯಾಸ್ತ್ರ ಅಡಿಯಲ್ಲಿ ಬರ್ತಕ್ಕಂಥ ಅಗ್ನಿ 5 ಬಲಾಸ್ಟಿಕ್ ಮಿಸೈಲ್ ಇದು. ಓಕೆ, ಇದು ತುಂಬಾ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈಗ ನೀವು ಸಬ್ಮೈರಿನ್ ಗಳಲ್ಲಿ ನಮ್ಮ ವಾರ್ ಹೆಡ್ಸ್ ಕಳಿಸ್ತೀವಿ, ಸಬ್ಮೈರಿನ್ ಅಲ್ವಾ.
ಯಾವ್ದ್ರಲ್ಲಿ ಸಬ್ಮೆರಿನ್ಸ್ಗಳು ಅಥವಾ ನಾವು ಜಲಾಂತರ್ಗಾಮಿಗಳಲ್ಲಿ ಕಳಿಸ್ತೀವಿ ವಾರೆಂಟ್ಸ್ ಗಳು. ಅಲ್ಲಿ ತಗೊಂಡೋಗಕ್ಕೆ ನಿಮ್ಗೆ ಒಂದೊಂದು ಕ್ಷಿಪಣಿ ತಗೊಂಡೋಗೋದ್ ಬದಲು ಈ ತರದ್ದು ಒಂದ್ 5 ತಗೊಂಡೋದ್ರೆ 5 × 5 ಅಂದ್ರೆ 25 ನಿಮ್ಗೆ ಟಾರ್ಗೆಟ್ ವಾರೆಂಟ್ಸ್ ಗಳನ್ನ ಒಂದ್ 5ರಲ್ಲೇ ಬಂದ್ಬಿಡುತ್ತೆ ಅಲ್ವಾ. ಅದೇ ಬರೀ ಸಿಂಗಲ್ ವಾರೆಂಟ್ ಆದ್ರೆ 5 ಮಾತ್ರ ವಾರೆಂಟ್ಸ್ ಇರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ, ಐ ವಿಲ್ ಶೋ ಯು. ಇಲ್ಲಿ ನೋಡಿ, ಇದೊಂದು ಲಾಂಚ್ ಮಾಡಿದ್ರೆ ಇಲ್ಲಿ ನೋಡಿ ABCDE ಅಂತಿದೆ ಸ್ಟೇಜಸ್ ಗಳು. ನೀವು ಇಲ್ಲೊಬ್ಬ ಇದ್ದಾನೆ, ಇಲ್ಲಿಗೂ ಟಾರ್ಗೆಟ್, ಇಲ್ಲೊಬ್ಬ ಇದೆ, ಇಲ್ಲೂ ಟಾರ್ಗೆಟ್, ಇಲ್ಲಿ ಸಮುದ್ರದ ಇಲ್ಲೆಲ್ಲ ನಿಂತಿದೆ, ಇಲ್ಲೂ ಟಾರ್ಗೆಟ್. ಸೊ ಎಲ್ಲಾ ಕಡೆನೂ ಟಾರ್ಗೆಟ್ ಮಾಡ್ಬೋದು. ಒಂದೇ ಇದ್ ಮಾಡಿದ್ರೆ ಅದೇನಾಗುತ್ತೆ, ಒಂದೊಂದು ಯಾವ ಯಾವ್ದಕ್ಕೆ ಟಾರ್ಗೆಟ್ ಅಂತ ಇಟ್ರೆ ಅದು ಆ ಟಾರ್ಗೆಟ್ಗೆ ಲಾಂಚ್ ಆಗುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಇದು ನಮ್ಮ ಭಾರತದ 4ನೇ ರಾಷ್ಟ್ರ. ಇದು ಈ ತರ ತಂತ್ರಜ್ಞಾನ ಫಸ್ಟ್ USA ಹೊಂದಿತ್ತು, ಆಮೇಲೆ ರಷ್ಯಾ, ಆಮೇಲೆ ಚೀನಾ ಆಯ್ತು, ಈಗ ಭಾರತ 4ನೇ ರಾಷ್ಟ್ರ. ಅರ್ಥ ಆಗ್ತಿಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಇದು ಎಕ್ಸಾಮ್ಗೆ. ನೆಕ್ಸ್ಟ್ ಬರ್ತೀನಿ. ವಿಶ್ವ ವಾಯು ಗುಣಮಟ್ಟ ವರದಿ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಎನ್ವೈರನ್ಮೆಂಟ್ ವೆರಿ ಇಂಪಾರ್ಟೆಂಟ್. ಇದು ವಿಶ್ವ ಇದ್ಯಾರು ಬಿಡುಗಡೆ ಮಾಡ್ತಾರೆ? ಇಲ್ಲಿ ಹಾಕಿದೀನಿ ನೋಡಿ, ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತಿದೆ. ರಾಂಗ್ ಇದು. ಯಾರು? IQ ಯಾವುದು? ಸಿಸರ್. ಹೇಳ್ತೀನಿ, ಮುಂದೆ ತೋರಿಸ್ತೀನಿ. ಭಾರತವು ವಿಶ್ವದ 9ನೇ ಅತ್ಯಂತ ಮಾಲಿನ್ಯದ ದೇಶನ? ಭಾರತ 3ನೇದು. ದಿಸ್ ಇಸ್ ರಾಂಗ್. ದೆಹಲಿ ವಿಶ್ವದ ಅತ್ಯಂತ ಕಲುಷಿತ ರಾಜಧಾನಿ? ಎಸ್. ಮೋಸ್ಟ್ ಪೊಲ್ಯೂಟೆಡ್ ಕ್ಯಾಪಿಟಲ್ ಆಫ್ ಕಂಟ್ರಿ ಅಂತ ಅಂದ್ರೆ ದೆಹಲಿ ಫಸ್ಟ್ ಬರುತ್ತೆ. ಇದು ಕರೆಕ್ಟ್. ನಾನು ಇಲ್ಲಿ ಕೇಳಿರೋದೇನು, ಎಷ್ಟು ಹೇಳಿಕೆ ತಪ್ಪಾಗಿದೆ ಅಂತ. 2 ಹೇಳಿಕೆ ತಪ್ಪಾಗಿದೆ. ಯಾವುದು ಅಂದ್ರೆ 1 ಮತ್ತು 2. ಸರಿ, ಇದೊಂದು. ಯಾಕೆ 2 ಹೇಳಿಕೆ ತಪ್ಪು? ನಾನು ಹೇಳಿದ್ನ ಆಲ್ರೆಡಿ. ಭಾರತ 3ನೇ ಸ್ಥಾನದಲ್ಲಿದೆ ವರ್ಲ್ಡ್ ಏರ್ ಇದು ಮಾಲಿನ್ಯದಲ್ಲಿ. ಇದು ವಿಶ್ವ ಆರೋಗ್ಯ ಸಂಸ್ಥೆ ಬಿಡುಗಡೆ ಮಾಡಲ್ಲ. ಇದನ್ನು ಬಿಡುಗಡೆ ಮಾಡೋದು ಸ್ವಿಸ್ ಆರ್ಗನೈಸೇಷನ್ IQAir ಅಂತ ಹೇಳಿ. ಭಾರತ 3ನೇ ವರ್ಸ್ಟ್ ಏರ್ ಕ್ವಾಲಿಟಿ ರಿಪೋರ್ಟ್ ಅಲ್ಲಿ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ನೋಡೋದಾದ್ರೆ ನೋಡಿ, ಫಸ್ಟ್ ಕಂಟ್ರೀಸ್ ಬಗ್ಗೆ ನೋಡೋದಾದ್ರೆ, ಓಕೆ, ಕಂಟ್ರೀಸ್. ಭಾರತ 3ನೇ ಅಂತ ಹೇಳಿದ್ರೆ ಇಲ್ಲಿ 3 ಇದೆ. ನಮ್ಗಿಂತ ಇಬ್ರು ಯಾರಪ್ಪ ಅಂದ್ರೆ ಪಕ್ಕದ ರಾಷ್ಟ್ರಗಳೇ, ಬಾಂಗ್ಲಾದೇಶ, ಪಾಕಿಸ್ತಾನ. ಅಂದ್ರೆ ಇಲ್ಲಿ ನಾವು ಈ ಪೊಲ್ಯೂಷನ್ ಅಳಿಯೋದು ಮುಖ್ಯವಾಗಿ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಕರಿತೀವಿ. PM2.5, PM10 ಅಳಿತೀವಿ, ಮತ್ತೆ ಓಝೋನ್ ಕೂಡ ಅಳಿತೀವಿ. ಓಝೋನ್ ತುಂಬಾ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಅಳಿತೀವಿ, ಸಲ್ಫರ್ ಡೈಆಕ್ಸೈಡ್, ಮತ್ತೆ ಕಾರ್ಬನ್ ಮಾನಾಕ್ಸೈಡ್ ಕೂಡ ಅಳಿತೀವಿ. ಓಕೆ, ಫೈನ್. ಸೊ ಇಲ್ಲಿ ನಾವು ಭಾರತದಲ್ಲಿ ನೋಡೋದಾದ್ರೆ ಅಥವಾ ಸಿಟಿ ಅಂತ, ಅದು ದೇಶ ಆಯ್ತು. ಈಗ ಸಿಟಿ ಕನ್ಸಿಡರ್ ಮಾಡಿದ್ರೆ ಅತ್ಯಂತ ವರ್ಲ್ಡ್ ವರ್ಸ್ಟ್ ಪೊಲ್ಯೂಟೆಡ್ ಸಿಟಿ ಅಂದ್ರೆ ಭಾರತದ ಬೆಗುಸಾರೈ. ಎಲ್ಲಿ ಬರುತ್ತೆ ಹೇಳಿ, ಕಮೆಂಟ್ ಮಾಡಿ. ಅತ್ಯಂತ ವರ್ಸ್ಟ್ ಪರ್ಟಿಕ್ಯುಲರ್ ಮಾಡಿ 2.5 ಕಾನ್ಸಂಟ್ರೇಷನ್ ಅಲ್ಲಿ ಇರ್ತಕ್ಕಂತ ಸಿಟಿ ಅಂತ ಕನ್ಸಿಡರ್ ಮಾಡಿದ್ರೆ. ಸರ್ ಡೆಲ್ಲಿ ಅಂದ್ರಲ್ಲ, ಸರ್ ಡೆಲ್ಲಿ ಕ್ಯಾಪಿಟಲ್ ರಾಷ್ಟ್ರಗಳ ಕ್ಯಾಪಿಟಲ್ ಯಾವುದು ಅಂದ್ರೆ ಡೆಲ್ಲಿ ಫಸ್ಟ್. ಬರೀ ಸಿಟೀಸ್ ಅಂತ ಕನ್ಸಿಡರ್ ಮಾಡಿದ್ರೆ ಬೆಗುಸಾರೈ ಇಂಡಿಯಾದಲ್ಲಿದೆ, ಗೌಹಾಟಿ 3ನೇ ಪ್ಲೇಸ್ ಅಲ್ಲಿ ಡೆಲ್ಲಿ ಬರುತ್ತೆ. ಓಕೆ ಓಕೆ, ಡೆಲ್ಲಿ ಇಸ್ ಮೋಸ್ಟ್ ಪೊಲ್ಯೂಟೆಡ್ ಕ್ಯಾಪಿಟಲ್. ರಾಜಧಾನಿ ಆದ್ರೆ ಡೆಲ್ಲಿ, ಸಿಟಿ ಅಂದ್ರೆ ಡೆಲ್ಲಿ 3ನೇ ಸ್ಥಾನದಲ್ಲಿ. ಭಾರತದ 2 ಇಲ್ಲಿ ನೋಡಿ, ಆಲ್ಮೋಸ್ಟ್ ಭಾರತದೇ ಇದೆ. ಫಸ್ಟ್ 4 ಸ್ಥಾನ ಭಾರತದೇ ಇದೆ ನೋಡಿ. ಫಸ್ಟ್ ಟಾಪ್ 10 ಅಲ್ಲಿ ನಿಮ್ಗೆ ಎಲ್ಲಾ ಭಾರತದ, ಒಂದೇ ಪಾಕಿಸ್ತಾನ. ಆಲ್ಮೋಸ್ಟ್ ಎಲ್ಲಾ ಕೂಡ ಭಾರತದ ಸಿಟಿಗಳೇ ಇದೆ ನಿಮ್ಗೆ ಟಾಪ್ 10. ಸೊ ಇದು ವೆರಿ ಇಂಪಾರ್ಟೆಂಟ್. ಇಂಡಿಯಾದಲ್ಲಿ 5.4 ಮೈಕ್ರೋ ಗ್ರಾಮ್ಸ್ ಪರ್ ಕ್ಯೂಬಿಕ್ ಮೀಟರ್ ಅಷ್ಟಿದೆ ಪೊಲ್ಯೂಷನ್. ನಾನು ಹೇಳಿದೆ ಬಾಂಗ್ಲಾ ಮತ್ತೆ ಪಾಕಿಸ್ತಾನ ಜಾಸ್ತಿ ಇದೆ ಅಂತ. 79.7, 73.7 ಮೈಕ್ರೋ ಪರ್ ಕ್ಯೂಬಿಕ್ ಮೀಟರ್ ಅಂತ ತಗೊಂಡ್ರೆ ಆ ಒಂದು ಪ್ರದೇಶದಲ್ಲಿ ಎಷ್ಟು ಪರ್ಟಿಕ್ಯುಲರ್ ಮ್ಯಾಟರ್ ಇದೆ 2.5 ಅಂತಕ್ಕಂಥದ್ದು. ಅಂದ್ರೆ ಅದೊಂದು ನಾವು ಏನಂತ ಕರಿತೀವಿ, ಪೊಲ್ಯೂಟೆಂಟ್ಸ್ ಗಳು ಅಂತ ಕರಿತೀವಿ ಅದನ್ನ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಕ್ಚುಲಿ ನಾನು ನಿಮಗೆ ಬೆಗುಸಾರೈ ಲಾಸ್ಟ್ ವರ್ಷಕ್ಕೂ ಇರ್ಲಿಲ್ಲ. ಅದ್ರಲ್ಲಿ ಈ ವರ್ಷ ನೋಡಿದ್ರೆ ನಂಬರ್ 1 ಪ್ಲೇಸಿಗೆ ಬಂದ್ಬಿಟ್ಟಿದೆ. ನಂಬರ್ 1 ಪ್ಲೇಸಿಗೆ ಬಂದಿದೆ. ಇನ್ನು ಭಾರತ ನೋಡಿದ್ರೆ ಈಗ 3ನೇ ಸ್ಥಾನ. ಇವನ್ ಪ್ರೀವಿಯಸ್ ಇಯರ್ ಹೋಲ್ಸ್ಕೊಳ್ಳಿ, 2022 ಹೋಲ್ಸ್ಕೊಂಡ್ರೆ ಭಾರತ 8ನೇ ಸ್ಥಾನದಲ್ಲಿ ಇತ್ತು ನೋಡಿ. ಇಲ್ಲಿದೆ ಭಾರತವು 2022ರಲ್ಲಿ 8ನೇ ರಾಷ್ಟ್ರವಾಗಿತ್ತು, ಈಗ 3ನೇ ಸ್ಥಾನಕ್ಕೆ ಬಂದ್ಬಿಟ್ಟು. ಸೊ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಈ ಪರ್ಟಿಕ್ಯುಲರ್ ಮ್ಯಾಟರ್ ಇಲ್ಲ, ಗ್ರಾಫ್ ಹೆಂಗ್ ಕೊಟ್ಟಿದ್ದೀನಿ ಎಷ್ಟು, ಇವೆಲ್ಲ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಒಟ್ಟು 134 ದೇಶಗಳ, ಪ್ರದೇಶಗಳು, ಪ್ರಾಂತ್ಯಗಳಲ್ಲಿ 7812 ಸ್ಥಳಗಳನ್ನ ಇವರು ಪರೀಕ್ಷೆ ಮಾಡಿ ಇದನ್ನು ಕೊಟ್ಟಿರ್ತಾರೆ. ಫೈನ್. ಸೊ ಇದರಿಂದ ಏನು ಅಂತಂದ್ರೆ ಈ ಪರ್ಟಿಕ್ಯುಲರ್ ಮ್ಯಾಟರ್ ಇಂಪಾರ್ಟೆಂಟ್. ಯಾಕಂದ್ರೆ ಇದರಿಂದ ನಿಮ್ಗೆ ಇದು ಹೆಚ್ಚಾದ್ರೆ ಅಸ್ತಮಾ ಬರುತ್ತೆ, ಕ್ಯಾನ್ಸರ್, ಸ್ಟ್ರೋಕ್, ಲಂಗ್ ಡಿಸೀಸಸ್ಗಳು, ಈ ತರ ಎಲ್ಲ ಬರುತ್ತೆ. ಫೈನ್. ನೆಕ್ಸ್ಟ್ ಬಂದ್ಬಿಡ್ತೀನಿ. ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ಗೆ ಗಣನೆಗೆ ತೆಗೆದುಕೊಂಡು ಪ್ರಮುಖ ಅಂಶಗಳು ಯಾವುವು? ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಕೇಳಿದ್ರು ಕೇಳ್ಬೋದು, ಕೇಳ್ದೇನೂ ಇಲ್ಲ. ಬಟ್ ವರ್ಲ್ಡ್ ಹ್ಯಾಪಿನೆಸ್, ಯಾವ ರಾಷ್ಟ್ರ ಹ್ಯಾಪಿ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಅಲ್ಲಿ ಹೆಂಗ್ ಹ್ಯಾಪಿ ಆಗಿರ್ತಾರೆ? ದುಡ್ಡು ಇರಬೇಕು, ಆರೋಗ್ಯ ಇರಬೇಕು, ಭ್ರಷ್ಟಾಚಾರ ಮುಕ್ತಿ ಇರಬೇಕು. ನೋಡಿ ಎಲ್ಲ ಇಲ್ಲಿದೆ ಇಂಡಿಕೇಟರ್ಸ್ ಗಳು. ಅವ್ರ ತಲಾ GDP ಜಾಸ್ತಿ ಇರಬೇಕು, ಆರೋಗ್ಯ ಜೀವಿತಾವಧಿ ಚೆನ್ನಾಗಿರ್ಬೇಕು,
ಓಕೆ, ಸಮ್ ಒನ್ ಟು ಕೌಂಟ್ ಆನ್, ಯಾರು ಅವ್ರ ಜೊತೆ ಇದ್ದಾರೆ, ಮತ್ತೆ ಉದಾರತೆ, ಅವರ ಜಿನರೋಸಿಟಿ ಹೆಂಗಿದೆ ಅಲ್ವಾ, ಉದಾರವಾಗಿರ್ಬೇಕು ಅಲ್ವಾ, ಹೊಟ್ಟೆ ಕಿಚ್ಚಿರಬಾರ್ದು. ಸೊ ಇವೆಲ್ಲ ಏನಿರುತ್ತೆ, ಹೊಟ್ಟೆ ಕಿಚ್ಬಿಟ್ರೆ ನೀನ್ ಅಂದ್ರೆ ನಿನ್ನ ಒಂದು ಬೇರೆಯವ್ರ ಹೊಟ್ಟೆ ವಿಷಯ ಬರ್ತೀರ, ನೀನ ಸಂತೋಷವಾಗಿಲ್ಲ ಅಂತ ಅರ್ಥ. ಸೊ ಎಲ್ಲವೂ ಆಪ್ಷನ್ಸ್ ಕರೆಕ್ಟ್ ಇಲ್ಲಿ. ಓಕೆ, ಅದರ ಪ್ರಮುಖ ಅಂಶಗಳು ಇವನ್ನೆಲ್ಲ ಕನಗಣನೆ ತಗೊಂಡ್ ಮಾಡ್ತಾರೆ. ಸೊ ಯಾರು ಮಾಡ್ತಾರೆ ಅದೆಲ್ಲ ಏನ್ ಕೇಳಕ್ ಹೋಗಲ್ಲ. ಇದು 2012 ಫಸ್ಟ್ ಪಬ್ಲಿಷ್ ಮಾಡಿದ್ರು. ಇದರಲ್ಲಿ ಈ ಸಲ ಮಾಡಿರೋದ್ರಲ್ಲಿ ಒಂದಷ್ಟು ಟಾರ್ಗೆಟೆಡ್ ಗ್ರೂಪ್ ಮಾಡಿದ್ರೆ, ಅಂದ್ರೆ 30 ವರ್ಷಕ್ಕಿಂತ ಕಮ್ಮಿ ಇರೋರು, ಅದರಲ್ಲಿ ಲಿಥುನೋವಿಯಾ ಅಗ್ರಸ್ಥಾನದಲ್ಲಿ, ತುಂಬಾ 30 ವರ್ಷಕ್ಕಿಂತ ಕಮ್ಮಿ ಇರ್ತಕ್ಕಂಥ ಜನಸಂಖ್ಯೆ, ಅತ್ಯಂತ ಹ್ಯಾಪಿನೆಸ್ ಲಿಥುನೋವಿಯಾ ಕಂಟ್ರಿದವರು ಅಂತ. ಆತರ 60 ವರ್ಷಕ್ಕಿಂತ ಜಾಸ್ತಿ ಇರೋ ಜನಸಂಖ್ಯೆ ಡೆನ್ಮಾರ್ಕ್ ಅತ್ಯಂತ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಸಂತೋಷವಾಗಿದ್ದಾರೆ. ಇನ್ನು ಕಂಟ್ರಿ ವೈಸ್ ಓವರ್ ಆಲ್ ಅಂತ ತಗೊಂಡಾಗ ಮೋಸ್ಟ್ ಹ್ಯಾಪಿಯೆಸ್ಟ್ ಫಿನ್ಲ್ಯಾಂಡ್, ಡೆನ್ಮಾರ್ಕ್, ಐಸ್ಲ್ಯಾಂಡ್ ಬರುತ್ತೆ. ಲೀಸ್ಟ್ ಹ್ಯಾಪಿ ಅಫ್ಘಾನಿಸ್ತಾನ್, ಲೆಬನಾನ್, ಲಿಸ್ತೋನೋ. ಭಾರತ 126ನೇ ಸ್ಥಾನದಲ್ಲಿದೆ. ಲಿಬಿಯಾ, ಇರಾಕ್, ಪ್ಯಾಲೆಸ್ತೈನ್, ನೈಜರ್ಗಿಂತ ನಾವು ಹಿಂದೆ ಇದೀವಿ. ಭಾರತ 126ನೇ ಸ್ಥಾನದಲ್ಲಿ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್. ಕೇಳುವಂತ ಚಾನ್ಸಸ್ ಇರುತ್ತೆ ಒಂದ್ಸಲ, ಅದಕ್ಕೆ ಕೇಳ್ಕೊತೀನಿ. ನೆಕ್ಸ್ಟ್ ಬರ್ತೀನಿ. ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ 2024 ಅನ್ನು ಸಿದ್ಧಪಡಿಸಿದೆ. ಯಾವ ಸಂಸ್ಥೆ ಸಿದ್ಧಪಡಿಸಿದೆ? ಭಾರತದಲ್ಲಿ ಎಂಪ್ಲಾಯ್ಮೆಂಟ್ ಬಗ್ಗೆ ಒಂದು ರಿಪೋರ್ಟ್ ಏನ್ ಮಾಡಿರ್ತಕ್ಕಂಥದ್ದು, ಉದ್ಯೋಗದ ಬಗ್ಗೆ ಯಾವುದು? ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ, ವಿಶ್ವ ಬ್ಯಾಂಕ್, ನೀತಿ ಆಯೋಗ, ರಾಷ್ಟ್ರೀಯ ಅಂಕಿ ಅಂಶ ಸಂಸ್ಥೆ. ಯಾವ್ದು ಕರೆಕ್ಟ್? ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ. ಇಲ್ಲಿ ಹೇಳ್ತಾ ಹೋಗ್ತಾರೆ ನಿರುದ್ಯೋಗ ಭಾರತದಲ್ಲಿ ಎಷ್ಟಿದೆ. ಓಕೆ, ಜೊತೆಗೆ ಇವ್ರ ಜೊತೆಗೆ ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತಕ್ಕಂಥವ್ರು ಸೇರಿ ಇದನ್ನ ಬಿಡುಗಡೆ ಮಾಡ್ತಾರೆ. ನೋಡಿ, ಈ 83ರಷ್ಟು ಪಾಲು ಯುವಕರು ಭಾರತದಲ್ಲಿ ನಿರುದ್ಯೋಗದಾಗಿದ್ದಾರೆ. ಅಂದ್ರೆ ನಿರುದ್ಯೋಗ ಅಂತ ಕೆಲಸ ಮಾಡಕ್ ರೆಡಿ ಇದ್ದಾರೆ, ಎಜುಕೇಟೆಡ್ ಅವ್ರು ಕೆಲಸ ಸಿಗ್ತಾರ, ಅದು ನಿರುದ್ಯೋಗ ಅಂತ ಇಲ್ಲಿ ಡೆಫಿನಿಷನ್ ಆಗಿ ಅವ್ರು ಕೊಟ್ಟಿದ್ದಾರೆ. ನಾವು 2000 ಇಸ್ವಿ 2018 ನಡುವೆ ನೋಡೋದಾದ್ರೆ 2019ರಲ್ಲಿ ಸ್ವಲ್ಪ ಸುಧಾರಣೆ ಆಗಿತ್ತು. ಓಕೆ, ಸುಧಾರಣೆ ಆಗಿತ್ತು. ಅತ್ಯಂತ ಹೆಚ್ಚು ಜನರು ಭಾರತದಲ್ಲಿ ಅನೌಪಚಾರಿಕ ಅಂದ್ರೆ ಇನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಇನ್ಆರ್ಗನೈಸ್ ಸೆಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇದು 2018 ನಂತರ ಸ್ವಲ್ಪ ಕಮ್ಮಿ ಆಗಿದೆ, ಅಂದ್ರೆ ಆರ್ಗನೈಸ್ಡ್ ಸೆಕ್ಟರ್ಗೆ ಬರ್ತಾ ಇದ್ದಾರೆ ಅಂತ. ಇನ್ನು ಯುವಕರಲ್ಲಿ ನೋಡೋದಾದ್ರೆ ಅತ್ಯಂತ ಹೆಚ್ಚು ಪದವೀಧರರಲ್ಲಿ ಮಹಿಳೆಯರು ಅತ್ಯಂತ ಹೆಚ್ಚು ಪುರುಷರಿಗಿಂತ ತುಂಬಾ ನಿರುದ್ಯೋಗಿಗಳು ಇರ್ತಾರೆ, ಅದನ್ನ ಇದ್ರಲ್ಲಿ ಹೇಳಿದ್ದಾರೆ. ಹಾಗೆ ಇಲ್ಲಿ ಅಡಲ್ಟ್ ಎಷ್ಟು ಜನ ಇದ್ದಾರೆ, ಸೆಲ್ಫ್ ಎಂಪ್ಲಾಯ್ಡ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಮತ್ತೆ 2000 ಇಸ್ವಿಗೆ ನೋಡಿ 2022 ಕಂಪೇರ್ ಮಾಡಿ ನೋಡಿ, 2012ರಿಂದ 19 ಕಂಪೇರ್ ಮಾಡಿದ್ರೆ ವಿ ಆರ್ 2022ರಲ್ಲಿ ಸ್ವಲ್ಪ ನಿರುದ್ಯೋಗ ಇಂಪ್ರೂವ್ ಆಗಿದೆ. ಬಟ್ 2000 ಇಸ್ವಿ ಕಂಪೇರ್ ಮಾಡಿದ್ರೆ ಸ್ಟಿಲ್ ವಿ ಆರ್ ಲೋನ್. ನೋಡಿ, ಅದು ಮೆನ್ ಆಗಿರ್ಬೋದು, ವುಮೆನ್ ಆಗಿರ್ಬೋದು, ರೂರಲ್ ಏರಿಯಾ, ಅರ್ಬನ್ ಏರಿಯಾ ಆಗಿರ್ಬೋದು. ಓಕೆ, ಅರ್ಥ ಆಗ್ತಿದೆಯಲ್ಲ? ವೆರಿ ಇಂಪಾರ್ಟೆಂಟ್ ಇದೆ. ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಮತ್ತೆ ಲಿಂಗ ಅಂತರದ ಬಗ್ಗೆ ಕೇಳ್ತಾನೆ, ಕೌಶಲ್ಯ. ಯಾಕಪ್ಪ ಇದು ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲ ಭಾರತದಲ್ಲಿ. ಇವನ್ ಅದನ್ನ ಹೇಳಲ್ಲ ನಾನು ಇವಾಗ. ತುಂಬಾ ಜನಕ್ಕೆ ಮೇಲ್ ಮಾಡಕ್ಕೆ ಬರಲ್ಲ ಸ್ನೇಹಿತರೆ, ಅದನ್ನ ಹೇಳ್ತಾರೆ. 75% ಓದಿರ್ತಕ್ಕಂಥವ್ರು ಕೂಡ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಅಪ್ಲೈ ಮಾಡಿದ್ರೆ ತುಂಬಾ ಜನಕ್ಕೆ ಮೇಲ್ ಚೆಕ್ ಮಾಡೋದು, ಯಾವ್ದು ಏನ್ ಮೇಲ್ ಮಾಡೋದು ತುಂಬಾ ಜನ ಗೊತ್ತೇ ಇಲ್ಲ ಇನ್ನುವೆ. ಓಕೆ, ಹಾಗೆ ಪುರುಷರಲ್ಲಿ 62.2% ನಾವು ಜೆಂಡರ್ ಗ್ಯಾಪ್ ನೋಡುವ ನಿರುದ್ಯೋಗಿಗಳಿದ್ರೆ, ಮಹಿಳೆಯರಲ್ಲಿ 76.7% ಇದೆ. ನೋಡಿ, ಇವೆಲ್ಲ ನಾನು ಕೊಡ್ತೀನಲ್ಲ, ಇವೆಲ್ಲ ಒಂದೊಂದ್ಸಲ ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ತೇನೆ ಸ್ನೇಹಿತರೆ. ಮತ್ತೆ ನೀವು ಮೇನ್ಸ್ ಬರೆಯೋದಾದ್ರೆ ಇವೆಲ್ಲ ಪಾಯಿಂಟ್ಸ್ ಗಳನ್ನ ಬರೆದ್ರೆ ನಿಮ್ಗೆ ಹೆಚ್ಚಂತ ಮಾರ್ಕ್ಸ್ ಸಿಗುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಎಸ್. ಮತ್ತೆ ಯಾವ ಒಂದು ಇದನ್ನ ಪಾಲಿಸಿ ಏರಿಯಾನ ಕನ್ಸಿಡರ್ ಮಾಡಿ ಇದನ್ನ ಮಾಡ್ತಾರೆ ಅಂತ ಕೊಟ್ಟಿದ್ದೀನಿ. ತುಂಬಾ ಡೀಟೇಲ್ ಬೇಡ, ನಾನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಈ ಕ್ಲಾಸಸ್ ನ ಜಾಸ್ತಿ ಮಾಡ್ತಾ ಇದ್ದೀನಿ. ಹಾಗಾಗಿ ಎಷ್ಟು ಪಾಯಿಂಟ್ಸ್ ಬೇಕು ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಎಸ್ ಸರ್. ನೆಕ್ಸ್ಟ್ ಬರ್ತೀನಿ. ಫುಡ್ ವೇಸ್ಟ್ ಇಂಡೆಕ್ಸ್ ರಿಪೋರ್ಟ್ ಅಂತಿದೆ. ಫುಡ್ ವೇಸ್ಟ್ ಮಾಡೋದು ಇದು ನಮ್ಮ ಎನ್ವೈರನ್ಮೆಂಟ್ ಎಕಾಲಜಿ ಇಂಪಾರ್ಟೆಂಟ್. ಇದು ಎನ್ವೈರನ್ಮೆಂಟ್ ಎಕಾಲಜಿಗೆ ಎಫೆಕ್ಟ್ ಆಗುತ್ತೆ ಫುಡ್ ಜಾಸ್ತಿ ವೇಸ್ಟ್ ಮಾಡಿದ್ರೆ. ಅದರಿಂದ ಬರ್ತಕ್ಕಂಥ ಬಯೋಗ್ಯಾಸ್ ಗಳಿಂದ ನಮ್ಮ ಎನ್ವೈರನ್ಮೆಂಟ್ ಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಕೂಡ ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಆಹಾರ ತ್ಯಾಜ್ಯ ಸೂಚ್ಯಂಕವು ಜಾಗತಿಕ ಮತ್ತು ರಾಷ್ಟ್ರೀಯ ಉತ್ಪಾದನೆಯ ಆಹಾರ ಮತ್ತು ಚಿಲ್ಲರೆ ಮತ್ತು ಗ್ರಾಹಕ ಮಟ್ಟದ ವ್ಯರ್ಥವಾಗುವ ತಿನ್ನಲಾಗದ ಭಾಗವನ್ನು ಟ್ರ್ಯಾಕ್ ಮಾಡುತ್ತದೆ. ಫುಡ್ ವೇಸ್ಟ್ ಗೂ ಫುಡ್ ಲಾಸ್ ಗೂ ಡಿಫ್ರೆನ್ಸ್ ಇದೆ. ಫುಡ್ ವೇಸ್ಟ್ ಅಂಡ್ ಫುಡ್ ಲಾಸ್ ಇಸ್ ಡಿಫ್ರೆಂಟ್. ಓಕೆ, ನಾನು ಹೇಳ್ತೀನಿ ಅದನ್ನ. ಫಸ್ಟ್ ಈ ಆಪ್ಷನ್ಸ್ ನೋಡ್ಕೊಳ್ಳೋಣ. ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಸೂಚ್ಯಂಕದ ಪಾಲಕ, ಹೌದು, ಇದು ಬಿಡುಗಡೆ ಮಾಡುತ್ತೆ. ದಿಸ್ ಇಸ್ ಕರೆಕ್ಟ್. ಸುಸ್ಥಿರ ಅಭಿವೃದ್ಧಿ ಗುರಿ 13 ಆಹಾರ ತ್ಯಾಜ್ಯದೊಂದಿಗೆ ಸಂಬಂಧಿಸಿದೆ. ದಿಸ್ ಇಸ್ ರಾಂಗ್. ಕೇವಲ 2 ಸರಿ, 1 and 2. ಹೇಳಿ ನೋಡ, ಫುಡ್ ವೇಸ್ಟ್ ಬಗ್ಗೆ SDG ಗೋಲ್ ಯಾವ್ದು ಹೇಳಿ ನೋಡ. ವೆರಿ ಇಂಪಾರ್ಟೆಂಟ್ ಸರ್ ಅದು. ಫುಡ್ ವೇಸ್ಟ್ ಡೈರೆಕ್ಟ್ ಬೇಕಾದ್ರೆ ಅದನ್ನೇ ಕ್ವಶನ್ಸ್ ಕೇಳ್ಬೋದು. ಫುಡ್ ವೇಸ್ಟ್ ಬಗ್ಗೆ ಇರ್ತಕ್ಕಂಥ SDG ಗೋಲ್ ಯಾವುದು ಹೇಳಿ ನೋಡ. ಹೇಳ್ತೀರಾ? 12, ಅದರಲ್ಲಿ 12.3 ಮೂರನೇದು ಹೇಳುತ್ತೆ ಫುಡ್ ವೇಸ್ಟ್ ಬಗ್ಗೆ. 12 ಹೇಳುತ್ತೆ ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್, ಅದನ್ನ ಚೆನ್ನಾಗಿ ಮಾಡ್ಬೇಕು, ಸೇಫ್ಟಿಯಿಂದ ಮಾಡ್ಬೇಕು, ಪೋಲ್ ಮಾಡಬಾರ್ದು ಅಂತ ಹೇಳುತ್ತೆ 12ನೇದು. ಏನ್ ತೆಗೆದು ನೋಡಿ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್
ನೀವು ಉಪಯೋಗಿಸೋದು ಮತ್ತೆ ಪ್ರೊಡಕ್ಷನ್ ಮಾಡೋದು ಕೂಡ ವೇಸ್ಟ್ ಮಾಡಬಾರ್ದು, ಅದ್ರ ಬಗ್ಗೆ ಮಾತಾಡುತ್ತೆ. ಅದ್ರಲ್ಲಿ 12.3 ಅದ್ರ ಅಡಿಯಲ್ಲಿ ಬರುತ್ತೆ ಫುಡ್ ವೇಸ್ಟ್ ಬಗ್ಗೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದೆ. ಸೊ ಓಕೆ ಫೈನ್, ಇದ್ರ ಬಗ್ಗೆ ಮಾತಾಡಿದ್ರೆ ಆಹಾರ ತ್ಯಾಜ್ಯ ಅಂದ್ರೇನು? ಈಗ ಆಹಾರ ಮಾನವನ ಸರಪ ಬರ್ತದೆ, ತಿನ್ನಲಾಗಲ್ಲ, ವೇಸ್ಟ್ ಮಾಡ್ತಾನೆ, ಉತ್ಪತ್ತಿ ಆಗೋದು, ಟ್ರಾನ್ಸ್ಪೋರ್ಟೇಷನ್ ಮಾಡೋದು, ಅಲ್ಲಿ ವೇಸ್ಟ್ ಆಗೋದು, ಇವೆಲ್ಲ ಆಹಾರ ತ್ಯಾಜ್ಯ. ಆಹಾರ ನಷ್ಟ ಅಂದ್ರೆ ಬೆಳೆದ ನಂತರ ಸುಮ್ನೆ ಅಂದ್ರೆ ರಿಟೈಲ್ ಬಿಟ್ಟು ನೇರ ಅಥವಾ ಪರೋಕ್ಷವಾಗಿ ಆ ಅದು ವೇಸ್ಟ್ ಆಗುತ್ತಲ್ಲ, ಅದನ್ನ ಆಹಾರ ನಷ್ಟ ಅಂತ ಕರಿತೀವಿ. ಓಕೆ, ಆಹಾರ ನಷ್ಟ ಬೇರೆ ಬೇರೆ ಕಾರಣಗಳಿಂದ, ಅದು ಎನ್ವೈರನ್ಮೆಂಟ್ ಕಾರಣ ಆಗಿರ್ಬೋದು, ಸ್ಟೋರೇಜ್ ಕಾರಣ ಆಗಿರ್ಬೋದು, ಅದು ಏನೇ ಅದರ್ ರೀಸನ್ಸ್. ಓಕೆ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಆ ನಾನು ಒಂದಷ್ಟು ನಿಮ್ಗೆ ಹೇಳ್ತೀನಿ. 2002ರಲ್ಲಿ ಫುಡ್ ವೇಸ್ಟ್ ಭಾರತದಲ್ಲಿ 55 kg ಆಗ್ತಾ ಇತ್ತು ಸ್ನೇಹಿತರೆ. ಈಗ ಫುಡ್ ವೇಸ್ಟ್ ಕನ್ಸಂಪ್ಷನ್ ಏನಿದೆ, ವೇಸ್ಟ್ ಆಗ್ತಾ ಇರೋದು 2019ರಲ್ಲಿ 74 kg ಇತ್ತು. 2022ರಲ್ಲಿ ಇದು 79 kg ಪರ್ ಇಯರ್. ಒಂದು ವರ್ಷಕ್ಕೆ ಒಬ್ಬ ಕ್ಯಾಪಿಟಾ, ಒಬ್ಬ ತಲಾ ಒಬ್ಬ ಒಂದು ವರ್ಷಕ್ಕೆ 79 kg ಫುಡ್ ವೇಸ್ಟ್ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು? ಪ್ರತಿಯೊಂದು ಒಬ್ಬನು ಕೂಡ ಮನೇಲಿ ನೀವು ಅದು ಶ್ರೀಮಂತ ಆಗ್ಲಿ ಬಡವ ಆಗ್ಲಿ 7 ಕಿಲೋಗ್ರಾಮ್ ಆಫ್ ಫುಡ್ ಪರ್ ಪರ್ಸನ್ ವೇಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ಅಷ್ಟು ವೇಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಸಿಟಿಲಿ ಅತ್ಯಂತ ಹೆಚ್ಚು, ಹಳ್ಳಿಗಳಲ್ಲಿ ವೇಸ್ಟ್ ಕಮ್ಮಿ. ಇಲ್ಲಿ ಹೇಳುತ್ತೆ, ಏನಕ್ಕೆ ಹೇಳುತ್ತೆ ಅಂದ್ರೆ, ಸಿಟಿಲಿ ಯಾಕೆ ಕಮ್ಮಿ ಜಾಸ್ತಿ, ಹಳ್ಳಿಗಳಲ್ಲಿ ಯಾಕೆ ಕಮ್ಮಿ ಅಂದ್ರೆ, ಹಳ್ಳಿಗಳಲ್ಲಿ ಫುಡ್ ವೇಸ್ಟ್ ಅದೇನ್ ಮಾಡ್ತಾರೆ, ಅದನ್ನ ದನ ಕರುಗಳು ಅಲ್ಲೆಲ್ಲ ಕಲ್ಗೋಚು ಮಾಡೋದು ಅಥವಾ ಬೇರೆ ಬೇರೆ ಪೆಟ್ಸ್ ಗಳಿಗೆ ಹಾಕ್ತಾರೆ. ಬಟ್ ಸಿಟಿಲಿ ಹಂಗಲ್ಲ, ಎಸಿತಾರೆ. ಓಕೆ, ಇಲ್ಲಿ ಕಂಪ್ಯಾರಿಸನ್ ಕೊಟ್ಟಿ ನೋಡಿ. ಹೌಸ್ ಹೋಲ್ಡ್ಸ್ ಮನೆಗಳಲ್ಲಿ 2019-22ರಲ್ಲಿ ಎಷ್ಟು ಆಗಿದೆ, ಸ್ವಲ್ಪ ರಿಡ್ಯೂಸ್ ಆಗಿದೆ, ಬಟ್ ಸ್ಟಿಲ್ ಸಿಟಿಗಳಲ್ಲಿ ಜಾಸ್ತಿ. ಫುಡ್ ಸರ್ವಿಸ್ ಇಂದ ಎಷ್ಟು ವೇಸ್ಟ್ ಆಗಿದೆ, 26 ಇದ್ದಿದ್ದು ಕೆಜಿ ಪರ್ಸೆಂಟೇಜ್ 28 ಬಂದಿದೆ 2022. 19ಕ್ಕೂ 22 ಕಂಪೇರ್ ಮಾಡ್ತಾರೆ. ರಿಟೈಲ್ ಗಳಲ್ಲಿ 13-12% ಬಂದಿದೆ. ಓಕೆ, ಇದನ್ನ ಬಗ್ಗೆ ಕೇಳಬಹುದು ನಿಮ್ಗೆ. SDG ಗೋಲ್ಸ್ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, 12.3 ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಫೈನ್. ಸೊ ನೆಕ್ಸ್ಟ್ ಬಂದ್ಬಿಡ್ತೀನಿ ಸ್ನೇಹಿತರೆ. ಈ ಕೆಳಗಿನ ಯಾವ ದೇಶವು ಇತ್ತೀಚೆಗೆ ಗರ್ಭಪಾತ ಸಂವಿಧಾನ ಹಕ್ಕು ಎಂದು ಅನುಮೋದಿಸಿದೆ? ಗರ್ಭಪಾತ, ಅಬೋರ್ಷನ್ ಸಂವಿಧಾನ ಹಕ್ಕು ಮೊದಲನೇ ಕಂಟ್ರಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟಿದೆ ಯಾವುದು? ಫ್ರಾನ್ಸ್. ಓಕೆ, ಭಾರತದಲ್ಲಿ ಇಲ್ಲ, ಭಾರತದಲ್ಲಿ ಬೇರೆ ಇದೆ ಕಾನೂನು. ಸೊ ಅದ್ರ ಬಗ್ಗೆ ನಾನು ಇದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡಕ್ ಹೋಗಲ್ಲ. ಮಿಸ್ ಕ್ಯಾರೇಜ್, ಅಬೋರ್ಷನ್ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಹೋಗಲ್ಲ. ಬಟ್ ಭಾರತದಲ್ಲಿ ಏನಿದೆ ಅದ್ರ ಬಗ್ಗೆ ತಿಳ್ಕೋಣ. ಭಾರತದಲ್ಲಿ ಯಾವ ಕಾನೂನು ಇದೆ? ಈಗ ಈ ಹಳೆ IPC ಕೋಡ್ ಅಲ್ಲಿ ಇತ್ತು, ಅದು 312ರಲ್ಲಿ ಮಿಸ್ ಕ್ಯಾರೇಜ್ ಬಗ್ಗೆ ಇತ್ತು, ಪನಿಷಬಲ್. ಓಕೆ, ಪನಿಷಬಲ್ ಇದೆ, ಅದು ನೀವು ಸುಮ್ನೆ ಮಾಡಂಗಿಲ್ಲ. ಓಕೆ, ಹಿಂದೂ ಸೆಸೆಷನ್ ಆಕ್ಟ್ ಅಲ್ಲೂ ಕೂಡ ಬರುತ್ತದು. ಹಾಗೆ ನಮ್ಮ ಆರ್ಟಿಕಲ್ 21 ಹೇಳುತ್ತೆ, 24 ಹೇಳುತ್ತೆ, ಗ್ಯಾರಂಟಿ, ಕಾನ್ಸ್ಟಿಟ್ಯೂಷನಲ್ ಲೈಫ್ ಬಗ್ಗೆ ಗ್ಯಾರಂಟಿ ಇದೆ. ಒಂದು ಭ್ರೂಣಕ್ಕೂ ಕೂಡ ಲೈಫ್ ಗ್ಯಾರಂಟಿ ಇದೆ ಅಂತ ಹೇಳುತ್ತೆ. ಅಂದ್ರೆ ಅದ್ರ ಅಡಿಯಲ್ಲಿ ಬರುತ್ತೆ ಇದು. ರೈಟ್ ಟು ಲೈಫ್ ಅಂದ್ರೆ ಎಲ್ಲಾನು ಅದು ಕೂಡ ಇನ್ಕ್ಲೂಡ್ ಆಗುತ್ತೆ. ಕೇಳ್ಬೋದು ಎಕ್ಸಾಮ್ ಅಲ್ಲಿ ನಾಳೆ ದಿನ ನಿಮ್ಗೆ. ಇದನ್ನ ಭಾರತದ ಒಂದು ಕಾನೂನಿಗೆ ಮಾಡಿ. ಹಾಗಾದ್ರೆ ಭಾರತದಲ್ಲಿ ಮೆಟರ್ನಿಟಿ ಟರ್ಮಿನೇಷನ್ ಇಲ್ವಾ? ಹಾಗಾದ್ರೆ ಇದೆ, MTP ಅಮೆಂಡ್ಮೆಂಟ್ ಇದೆ. ಫಸ್ಟ್ 1971ರಲ್ಲಿ ಮಾಡಿದ್ರು, ಆಮೇಲೆ ಇದೆ 2020ರಲ್ಲಿ ಅಮೆಂಡ್ಮೆಂಟ್ ಮಾಡಿ ತಿದ್ದುಪಡಿ ಮಾಡ್ತಾರೆ. ಮೆಟರ್ನಿಟಿ ಟರ್ಮಿನೇಷನ್, ಪ್ರೆಗ್ನೆಂಟ್ ವುಮೆನ್ ಆಕ್ಟ್ ಗೊತ್ತಿರ್ಬೇಕು. ಇಲ್ಲಿ ಮೊದಲು ಒಂದು ವುಮೆನ್ ಅಂದ್ರೆ ಮ್ಯಾರಿಡ್ ವುಮೆನ್ ಮಾತ್ರ ಆಯ್ತು. ಈಗ 2020ರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಅನ್ಮ್ಯಾರಿಡ್ ವುಮೆನ್ ಪ್ರೆಗ್ನೆಂಟ್ ಆಗಿದೆ ಅಂದ್ರೆ ರೇಪ್ ಆಗಿರ್ಬೋದು, ಬೇರೆ ಇನ್ನೊಂದು ಯಾವ್ದಾರು ಆಗಿರ್ಬೋದು, ಸೊ ಅಂತವ್ರನ್ನು ಕೂಡ, ಯಾಕಂದ್ರೆ ಅದು ಅನ್ವಾಂಟೆಡ್ ಅಲ್ವಾ, ಬೇಕಾದ್ರೆ ಇಟ್ಕೋಬಹುದು, ಬೇಡ ಅಂದ್ರೆ ಅಬೋರ್ಷನ್ ಮಾಡಿಸ್ಕೋಬಹುದು. ಓಕೆ, 20 ವಾರಗಳ ಕಾಲ ಏಜ್ ಲಿಮಿಟ್ ಇದೆ ಭಾರತದಲ್ಲಿ. ಅದೇ ಈಗ ಅದನ್ನ 24 ವಾರ ಮಾಡಿದ್ದಾರೆ. ಓಕೆ, 24 ವಾರ ಒಳಗೆ ನೀವು ಅಬೋರ್ಷನ್ ಮಾಡಿಸ್ಕೋಬಹುದು. 24 ವಾರ ದಾಟಿದ್ರೆ ಅವಾಗ ಏನಾಗುತ್ತೆ ನೋಡಿ. ನೀವು ಈಗ ಮೊದ್ಲು ಹಳೇದಿಲ್ಲಿದೆ, ಹಳೇದ್ ಬೇಕಾಗಿಲ್ಲ, ಇದನ್ನ ನೋಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳೋದು. ಮೊದ್ಲು ಈಗ 24, 24, 20 ವಾರ ಅಂತ ಹೇಳ್ತಾ ಇದೆಯಲ್ಲ, 20 ವಾರಗಳ ಕಾಲ ನೀವು ಮಗು ನಿಮ್ಮ ಒಂದು ಇದ್ರೆ ಆ ಭ್ರೂಣ ತೆಗೆಸ್ಬೋದು. ಆದ್ರೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್, ಒಬ್ಬ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಕೈಲಿ ಸೈನ್ ಆಗಿರ್ಬೇಕು. ಒಬ್ರು ಅಪ್ರೂವ್ ಮಾಡಬೇಕು. 20-24 ಆದ್ರೆ ಇಬ್ರು ಅಪ್ರೂವ್ ಮಾಡಬೇಕು. ಒಂದೊಂದೊಂದು ಕೇಸಲ್ಲಿ ಏನಾಗುತ್ತೆ ಗೊತ್ತಾ, 24 ಈಗ ನಾನು ಹೇಳ್ತೀನಿ, ಒಬ್ರು ರೇಪ್ ಆಗ್ಬಿಟ್ಟಿರುತ್ತೆ, ಗೊತ್ತಾಗಿರಲ್ಲ, ಅಥವಾ ಅವರು ಏನಾಗಿರುತ್ತೆ, ಮಾನಸಿಕವಾಗಿ ಏನಾದ್ರು ಇದಾಗ್ಬಿಟ್ಟಿರ್ತಾರೆ. ಸೊ ಅವಾಗ 24 ವಾರ ಆಗ್ಬೋದು. ಅಕಸ್ಮಾತ್ ಬೇರೆ ಬೇರೆ ಕಂಡೀಷನ್ಸ್ ಗಳಲ್ಲಿ ಮಗು ಬೆಳವಣಿಗೆ ಆಗಿರಲ್ಲ, ಮಗು ತಾಯಿಗೆ ಎಫೆಕ್ಟ್ ಆಗುತ್ತೆ ಅಂತಿರುತ್ತೆ, ಪ್ರಾಣಿಕ, ಅವಾಗ ಆ ಕಂಡೀಷನ್ ತೆಗಿಸ್ಬೇಕು. ಅವಾಗ 24 ವಾರ ಮೀರೋಗಿದ್ರೆ ಆಗ ಮೆಡಿಕಲ್ ಬೋರ್ಡ್ ಅಪ್ರೂವಲ್ ಕೊಡ್ಬೇಕು. ಅವಾಗ್ಲೂ ಕೂಡ ಮಾಡ್ಬೋದು. ಇದೆಲ್ಲ 2020 ಇದು. ದಿಸ್ ಇಸ್ 2020. ಇದನ್ನ ನೋಡ್ಕೊಳ್ಳಿ, ಇದು ಹಳೇದಿದೆ.
ಮತ್ತೆ ಈ ತರದ್ದು ಏನು ಅಪ್ರೂವಲ್ ಇಲ್ಲದೆ ಹಂಗೆ ಮಾಡಿದ್ರೆ ಅಬಾರ್ಷನ್ಸ್ ಸಿಕ್ಕಾಕೊಂಡ್ರೆ ಫೈನು ಮತ್ತೆ 1 ವರ್ಷಗಳ ಜೈಲು ಕೂಡ ಇದೆ ಇಂಡಿಯಾದಲ್ಲಿ. ಸೊ ಇದ್ರ ಬಗ್ಗೆ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಓಕೆ, ಫೈನ್ ಫೈನ್. ಡ್ರೈ ಐಸ್ ಬಗ್ಗೆ ಇನ್ನೂ ಒಂದಷ್ಟಿದೆ ಸ್ನೇಹಿತರೆ, ಇದನ್ನ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಅಂತ ನಾನು ಹೇಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡೋಣ. ಓಕೆ, ಸೊ ಈ ವಿಡಿಯೋದಲ್ಲಿ ಸಾಕಿ ಇಷ್ಟು. ತುಂಬಾ ಕನ್ಫ್ಯೂಸ್ ಆಗುತ್ತೆ, ಯಾಕಂದ್ರೆ ಈ ವಿಡಿಯೋ ಎಸ್ಪೆಷಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಎನ್ವೈರನ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಮಾತ್ರ ಕವರ್ ಮಾಡೋಂತ ಅಷ್ಟು ಕ್ವಶನ್ಸ್ ತಗೊಂಡಿದೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಮಾಡ್ಕೊಳ್ಳಿ. ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿ ದಯವಿಟ್ಟು, ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ. ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೇನೆ. ಓಕೆ, KS ಅದ್ರಲ್ಲಿ ಸಿಗುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾರ್ಮ್ ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.